ನಮಸ್ಕಾರ. ಈ ನ್ಯಾಯಶಾಸ್ತ್ರದ ಕಾನೂನಿನ ಘಟಕ 3ರ ಚರ್ಚೆ ಮಾಡ್ತಾ ಇದ್ದೀವಿ. ಸೋರ್ಸಸ್ ಆಫ್ ಲಾ, ಕಾನೂನಿನ ಮೂಲಗಳು ಅಂಥೇಳಿ. ಈ ಕಾನೂನಿನ ಮೂಲಗಳಲ್ಲಿ 2 ಮೂಲಗಳನ್ನು ನಾವು ನೋಡಿದ್ದೀವಿ: ಕಸ್ಟಮ್ ಆ್ಯಂಡ್ ಪ್ರೆಸಿಡೆಂಟ್, ಪೂರ್ವ ನಿದರ್ಶನ ಪ್ರೆಸಿಡೆಂಟ್, ಸಂಪ್ರದಾಯಗಳು ಕಸ್ಟಮ್. ಇವೆರಡನ್ನು ನಾವು ಈಗಾಗಲೇ ಚರ್ಚೆ ಮಾಡಿದ್ದೀವಿ. ಇದು ಆ ವಿಭಾಗದಲ್ಲಿರ್ತಕ್ಕಂಥ 3ನೆಯ ಮತ್ತು ಕೊನೆಯ ಒಂದು ಮೂಲಗಳು. ಲೆಜಿಸ್ಲೇಷನ್, ಶಾಸನಗಳು ಕಾನೂನಿನ ಮೂಲಗಳು ಅಂತಕ್ಕಂಥದ್ದು. ಶಾಸನಗಳು ಕಾನೂನಿನ ಮೂಲಗಳು ಅಂತಕ್ಕಂಥದ್ದನ್ನು ಇವತ್ತು ನಾವು ನೋಡ್ತೀವಿ. ಇದರಲ್ಲಿ ಶಾಸನಗಳು ಯಾವ ಥರ ಇರ್ತದೆ ಅನ್ನೋದನ್ನು ನಾವು ನೋಡ್ತೀವಿ. ಯಾಕಂದರೆ ನಿಮಗೆ ಸಬ್ ಡೆಲಿಗೇಷನ್ ಅಂತಕ್ಕಂಥ ಪ್ರಶ್ನೆನ ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ನಾನು ನೋಡಿದ್ದೀನಿ. ಹಾಗಾಗಿ ಶಾಸನದ ವಿಧಗಳನ್ನು ಕೂಡ ನಾವಿಲ್ಲಿ ಈ ಮೂಲಗಳ ಅಂದರೆ ಜೂರಿಸ್ಪ್ರುಡೆನ್ಷಿಯಲ್ ಕಾನ್ಸೆಪ್ಟ್ನಲ್ಲಿ ನಾವು ಅವುಗಳನ್ನ ಇವತ್ತು ನೋಡ್ತೀವಿ. ಈ ಹೆಡಿಂಗ್ಸಲ್ಲಿ ನಾನು ಇವತ್ತು ನಿಮಗೆ ಚರ್ಚೆಯನ್ನು ಮಾಡೋನಿದ್ದೀನಿ. ಸೋರ್ಸ್ನ ಒಂದು ಇಂಟ್ರಡಕ್ಷನ್, ಆಮೇಲೆ ಶಾಸನದ ಡೆಫಿನೇಷನ್, ದೆನ್ ಕೈಂಡ್ಸ್ ಆಫ್ ಲೆಜಿಸ್ಲೇಷನ್ದ ಪ್ರಕಾರಗಳು, ಶಾಸನದ ಪ್ರಕಾರಗಳು, ಆಮೇಲೆ ಕೆಲವು ಜೂರಿಸ್ಟ್ಸು ಈ ವಿಷಯದಲ್ಲಿ ಏನು ಹೇಳ್ತಾರೆ. ಮುಖ್ಯವಾಗಿ ಸಲ್ಮಂಡ್, ಬೆಂಥಮ್ ಅಥವಾ ಆಸ್ಟಿನ್, ಹಾಲೆಂಡ್ ಇವರೆಲ್ಲ ಏನು ಹೇಳ್ತಾರೆ, ಪ್ರಮುಖವಾಗಿ ಅವರ ವಿಚಾರಗಳನ್ನು ನಾವು ಗಮನಕ್ಕೆ ಇಟ್ಕೊಳ್ಬೇಕಾಗ್ತದೆ. ಜೂರಿಸ್ಪ್ರುಡೆನ್ಸ್ ಅಂದ ಕೂಡಲೇ ವಿ ಹ್ಯಾವ್ ಟು ಗೋ ಟು ದಿ ಜೂರಿಸ್ಟ್ ಆ್ಯಂಡ್ ದಿ ಫಿಲಾಸಫರ್ಸ್. ಆಮೇಲೆ ಏನು ಶಾಸನದ ಇಂದ ಉಪಯೋಗ ಏನು ಮತ್ತು ಅದರ ದೋಷಗಳೇನು ಅಂತಕ್ಕಂಥದ್ದನ್ನು ನೋಡ್ತಾ ಕೊನೆಗೆ 1 ಅಥವಾ 2 ಕೇಸ್ ಲಾಗಳನ್ನು ನಾವು ಈ ಒಂದು ವ್ಯವಸ್ಥೆ ಹೇಗಿದೆ ಅನ್ನೋದಕ್ಕೆ ಹೋಲಿಕೆ ಮಾಡ್ಬೋದು. ಈ ರೀತಿಯಾದಂತಹ ಒಂದು ಸ್ಟ್ರಕ್ಚರಲ್ಲಿ ನಾನು ಇವತ್ತು ನಿಮ್ಮ ಈ ಒಂದು ಮೂಲಗಳು, ಕಾನೂನಿನ ಮೂಲಗಳು ಏನಿದೆ ಅದರಲ್ಲಿ ಶಾಸನದ ಮೂಲಗಳು ಅಂತಕ್ಕಂಥ ವಿಷಯವನ್ನು ನಿಮ್ಮೆದುರಿಗೆ ಚರ್ಚೆ ಮಾಡ್ತೀನಿ. ಇದನ್ನು ಚರ್ಚೆ ಮಾಡಿದರೆ ಬಹುತೇಕ ನಾವು 3 ಮೂಲಗಳನ್ನು, ಅಂದರೆ ನಿಮ್ಮ ಸಿಲೆಬಸ್ನಲ್ಲಿ ಹೇಳಿದಂತಹ 3 ಮೂಲಗಳನ್ನು ನಾವು ಚರ್ಚೆ ಮಾಡಿದ ಹಾಗೆ ಆಗ್ತದೆ. ಮತ್ತು ಈ ಪರೀಕ್ಷೆಗೆ ಸಂಬಂಧಪಟ್ಟಂತೆ 3 ನೇರಾನೇರ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಸಿಗ್ತದೆ. ದೇ ಮೇ ಆಸ್ಕ್ ದಿ ಎಕ್ಸ್ಪ್ಲನೇಷನ್ ಫಾರ್ custom as a source of law, or precedent as a source of law, or legislation as a source of law. ಹಿಂಗೆ ನೇರವಾದ ಪ್ರಶ್ನೆಗಳನ್ನ ಕೇಳ್ಬೋದು. ಬಟ್ ಇಂಡೈರೆಕ್ಟ್ ಪ್ರಶ್ನೆಗಳಿದ್ದಾವೆ, 1-2 ಇಂಡೈರೆಕ್ಟ್ ಪ್ರಶ್ನೆಗಳಿದ್ದಾವೆ. ಅದನ್ನು ಮುಂದೆ ನೋಡೋಣ. ಸೊ ನಾವು ಲೆಜಿಸ್ಲೇಷನ್ ಈಸ್ ಎ ಸೋರ್ಸ್ ಆಫ್ ಲಾ, ಕಾನೂನಿನ ಮೂಲ. ಲೆಜಿಸ್ಲೇಷನ್ ಈಸ್ ಕನ್ಸಿಡರ್ಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಮಾಡರ್ನ್ ಸೋರ್ಸ್ ಆಫ್ ಲಾ. ಯಾಕೆಂದರೆ ಸಮಾಜ ಪ್ರಾರಂಭ ಆದಾಗ ಈ ಕಾನೂನೇನಿರಲಿಲ್ಲ, ಅಲ್ಲಿ ನಡೀತಾ ಇದ್ದಂಥದ್ದೇ ಸಂಪ್ರದಾಯಗಳು. ಸಮಾಜ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು, ಧರ್ಮ ಹೇಳ್ತದೆ ಒಳ್ಳೆಯದು ಯಾವುದು ಕೆಟ್ಟದ್ದು, ಅದನ್ನು ಅನುಸರಿಸ್ಕೊಂಡು ಬಂದಂಥವ್ರು ನಾವು. ಅಥವಾ ಈವನ್ ಎನಿ ಸೊಸೈಟಿ ಫಾರ್ ದ್ಯಾಟ್ ಮ್ಯಾಟರ್, ವೆದರ್ ವೆಸ್ಟರ್ನ್ ಆರ್ ಈಸ್ಟರ್ನ್ ಆರ್ ಇಂಡಿಯನ್, ಆಲ್ ದೇ ಹ್ಯಾವ್ ಡಿಪೆಂಡೆಡ್ ಆನ್ ದಿ ಪ್ರಿನ್ಸಿಪಲ್ಸ್ ಆಫ್ ಸೊಸೈಟಿ. ಸಮಾಜದ ತತ್ವಗಳ ಮೇಲೆ ಎಲ್ಲ ಜೀವನ ಮಾಡ್ಕೊಂಡು ಬಂದವರು. ಆವಾಗ ಈ ಕಾನೂನು ಅಂತಕ್ಕಂಥದ್ದು ಇರಲಿಲ್ಲ. ಆದ್ದರಿಂದ ದಿಸ್ ಈಸ್ ಎ ಮಾಡರ್ನ್ ಸೋರ್ಸ್. ಆಧುನಿಕವಾದಂತಹ ಒಂದು ಮೂಲ ಇದು. ಇಟ್ ಈಸ್ ಎ ಮಾಡರ್ನ್ ಸೋರ್ಸ್, ಆಧುನಿಕವಾದಂತಹ ಮೂಲ ಅಂತ ಹೇಳ್ಬೋದು. ದಿಸ್ ಈಸ್ ಫಸ್ಟ್ ಥಿಂಗ್. ಇಟ್ ರೆಫರ್ಸ್ ಟು ದ ಪ್ರೊಸೆಸ್ ಆಫ್, ನೋಡಿ ಏನು ಲೆಜಿಸ್ಲೇಷನ್ನು, ದೇರ್ ಈಸ್ ಎ ಸಿಸ್ಟಮ್, ಪ್ರೊಸೆಸ್. ಆ ಪ್ರೊಸೆಸ್ ಏನು? ಕಾನೂನನ್ನು ಮಾಡುವುದು, ಕಾನೂನನ್ನು ರದ್ದುಗೊಳಿಸುವುದು, ಕಾನೂನನ್ನು ತಿದ್ದುಪಡಿಸುವುದು. ಈ 3 ರೀತಿಯಾದಂತಹ ಪ್ರೊಸೆಸ್ಗಳು ಇದರಲ್ಲಿ ಇರುತ್ತೆ. ಒಂದು ಕಾನೂನನ್ನು ಮಾಡುವುದು, ಕಾನೂನನ್ನು ರದ್ದುಗೊಳಿಸುವುದು, ಅಥವಾ ಕಾನೂನನ್ನು ತಿದ್ದುಪಡಿ ಮಾಡುವುದು, ಅಥವಾ ಕನ್ಸಾಲ್ಡೇಟಿಂಗ್ ಲಾ ಬೈ ಕಾಂಪಿಟೆಂಟ್ ಲೆಜಿಸ್ಲೇಟಿವ್ ಅಥಾರಿಟಿ. ಬೇರೆ ಬೇರೆ ಕಡೆ ಇರೋದನ್ನೆಲ್ಲ ಸೇರಿಸಿ ಒಂದು ಸಿಂಗಲ್ ಲಾ ಮಾಡೋದು, ಮೇಕಿಂಗ್ ಎ ಸಿಂಗಲ್ ಲಾ. ಓಕೆ. ಇನ್ ಡೆಮಾಕ್ರೆಟಿಕ್ ಕಂಟ್ರೀಸ್ ಲೈಕ್ ಇಂಡಿಯಾ, ಭಾರತದಂತಹ ದೇಶದಲ್ಲಿ ಸಂಸತ್ತು ಕಾನೂನು ಮಾಡ್ತದೆ, ವಿಧಾನ ಮಂಡಲಗಳು ಕಾನೂನು ಮಾಡ್ತವೆ. ಸಂಸತ್ತು ಅಂತಂದರೆ ಕೇಂದ್ರದಲ್ಲಿರ್ತಕ್ಕಂಥದ್ದು, ವಿಧಾನ ಮಂಡಲ ಅಂತಂದರೆ ರಾಜ್ಯಗಳಲ್ಲಿರ್ತಕ್ಕಂಥದ್ದು. ಹೋಲ್ಡ್ ದ ಪವರ್ ಆಫ್ ಲೆಜಿಸ್ಲೇಷನ್. ಫ್ರಮ್ ಆರ್ಟಿಕಲ್ 245 to 255 ವಿ ಫೈಂಡ್ ಆಲ್ ದಿಸ್. ಅನುಚ್ಛೇದ 245ರಿಂದ 255 ತನಕ ಕಾನೂನು ಮಾಡುವ ಅಧಿಕಾರವನ್ನು ಇಲ್ಲಿ ನಮ್ಮ ಸಂವಿಧಾನ ಸಂಸತ್ತಿಗೂ ಮತ್ತು ರಾಜ್ಯ
ವಿಧಾನಮಂಡಲಗಳಿಗೆ ಮಾಡಿಕೊಟ್ಟಿದೆ ಅನ್ನೋದನ್ನು ನಾವು ನೆನಪಿಡಬೇಕು. ದ ಸುಪ್ರಿಮಸಿ ಆಫ್ ಲೆಜಿಸ್ಲೇಷನ್ ಲೈಸ್ ಇನ್ ದ ಫ್ಯಾಕ್ಟ್ ದ್ಯಾಟ್ ಇಟ್ ಈಸ್ ಮೇಡ್ ಬೈ ರಿಪ್ರೆಸೆಂಟೇಟಿವ್ಸ್ ಆಫ್ ದ ಪೀಪಲ್. ಸಿ, ಅಲ್ಟಿಮೇಟ್ಲಿ ನಾವು ಸಮಾಜಕ್ಕೆ ಹೋಗ್ತೀವಿ ವಾಪಸ್. ಈವನ್ ದೋ ದ ಲಾ ಈಸ್ ಡನ್ ಬೈ the legislatures, but the legislatures are elected by the people. So people are doing this law also. People have given that authority to some representative like a GPA, and those people sit in the parliament or state legislature. They make law. They make law. ಮಸೂದೆ, ಮೊದಲು ಮಸೂದೆ ಬರ್ತದೆ. ಆ ಮಸೂದೆಯನ್ನು ಸದನಗಳಲ್ಲಿ ಚರ್ಚೆ, ಮೇಲ್ಮನೆ ಕೆಳಮನೆಗಳಲ್ಲಿ ಚರ್ಚೆ ಮಾಡಲಾಗ್ತದೆ. ಚರ್ಚೆ ಮಾಡಿ ಬಹುಮತದಿಂದ ಅಂಗೀಕರಿಸಲಾಗ್ತದೆ. ಅಂಗೀಕರಿಸಿದಂತಹ ಒಂದು ಮಸೂದೆಯನ್ನು ರಾಷ್ಟ್ರಪತಿಗಳು ಅಥವಾ ರಾಜ್ಯಪಾಲರು ಅಂಕಿತ ಹಾಕಿದರೆ ಅದು ಅಧಿನಿಯಮ ಅಥವಾ ಕಾನೂನು ಆಗುತ್ತೆ ಅಂತಕ್ಕಂಥದ್ದು ನೋಡ್ಬೋದು. ಶಾಸನವನ್ನು ಇಂದಿನ ಕಾಲದ ಅತ್ಯಂತ ಪ್ರಮುಖ, ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಮತ್ತು ಆಧುನಿಕ ಏನು ಕಾನೂನಿನ ಮೂಲ ಅಂತ ಹೇಳ್ಬೋದು. ಇದು ಕಾನೂನಿನ ರಚನೆ, ರದ್ದತಿ, ತಿದ್ದುಪಡಿ ಅಥವಾ ಸಂಹಿತೀಕರಣ ಅಂದರೆ ಕ್ರೋಢೀಕರಿಸೋದು, ಎಲ್ಲವನ್ನು ಸೇರಿಸಿ ಒಂದು ಲಾ ಮಾಡೋದು, ಇಂತಹ ಪ್ರಕ್ರಿಯೆಯನ್ನು ಸೂಚಿಸುತ್ತದೆ. ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನತೆಯು ಆರಿಸಿ ಕಳಿಸಿದಂತಹ, ಜನತೆಯು ಚುನಾವಣೆ ಮಾಡಿ ಕಳಿಸಿದಂತಹ ಚುನಾಯಿತ ಪ್ರತಿನಿಧಿಗಳು ಸಂಸತ್ತಿನ ಅಥವಾ ವಿಧಾನಮಂಡಲದ ಸದಸ್ಯರಾಗಿರ್ತಾರೆ. ಅವರು ಕಾನೂನುಗಳನ್ನು ರಚಿಸ್ತಾರೆ. ದಿಸ್ ಇಸ್ ವಾಟ್ ವಿ ಕ್ಯಾನ್ ಗಿವ್ ಆಸ್ ಎ ಇಂಟ್ರೊಡಕ್ಷನ್. ಸೋರ್ಸಸ್ ಆಫ್ ಲೆಜಿಸ್ಲೇಷನ್ ಅಂತ ಹೇಳುವಾಗ ಇಷ್ಟು ಬ್ರೀಫ್ ಇಂಟ್ರೊಡಕ್ಷನ್, ಪೀಠಿಕೆಯನ್ನು ನೀವು ಹೇಳ್ಬೋದು. ದೆನ್ ಡೆಫಿನೇಷನ್. ವೆನ್ ವಿ ಟಾಕ್ ಅಬೌಟ್ ಡೆಫಿನೇಷನ್ ಆಫ್ ಲಾ ಹಿಯರ್, ವಿ ಆರ್ ಆ್ಯಕ್ಚುಲಿ ಡಿಫೈನಿಂಗ್ ಲಾ ಆರ್ ಲೆಜಿಸ್ಲೇಷನ್, ರೈಟ್? ಅಕಾರ್ಡಿಂಗ್ ಟು Salmond, not Almond. According to Salmond, what is meant by legislation? Legislation is the source of law which consists in the declaration of legal rules by a competent authority. Legislation ಅಂದರೆ ಶಾಸನ ಅಂದರೆ ಏನು ಅಂತಂದರೆ ಒಬ್ಬ ಅಧಿಕಾರವುಳ್ಳಂತಹ ವ್ಯಕ್ತಿ ಅಥವಾ ಅಧಿಕಾರವುಳ್ಳಂತಹ ಘಟಕ ನಿಯಮಗಳನ್ನು ಮಾಡುವಂತಹ ಪ್ರಕ್ರಿಯೆಗೆ ನಾವೇನಂತೀವಿ? ಶಾಸನ ಅಂತೀವಿ. ಲೆಜಿಸ್ಲೇಷನ್ ಈಸ್ ದಿ ಸೋರ್ಸ್ ಆಫ್ ದ್ಯಾಟ್ ಲಾ, ವೇರ್ ಇಟ್ ಈಸ್ ಡನ್ ಬೈ ಸಮ್ ಅಥಾರಿಟಿ. ಕೆಲವು ಅಥಾರಿಟಿಗಳು ಇದನ್ನು ಮಾಡ್ತಾರೆ. ಶಾಸನವೆಂದರೆ ಸಮರ್ಥ ಪ್ರಾಧಿಕಾರ ಕಾನೂನಿನ ನಿಯಮಗಳನ್ನು ಘೋಷಿಸುವುದು. ಅದು ಏನಾಗ್ತದೆ? ಶಾಸನ ಆಗ್ತದೆ. ಲೆಜಿಸ್ಲೇಷನ್ ಅಂದರೆ ಎ ರೂಲ್ ಗಿವನ್ ಬೈ, ಎ ಮೆಥಡ್ ಗಿವನ್ ಬೈ, ಆರ್ ಎ ರೆಗ್ಯುಲೇಷನ್ ಗಿವನ್ ಬೈ ದಿ authorized person. Then what Austin says, actually Austin's definition holds very, very good as far as legislation is concerned. Legislation is the command of the sovereign. Yes, legislation is the command of the sovereign. ಶಾಸನವೆಂದರೆ ಪರಮಾಧಿಕಾರಿಯು ಕೊಡುವಂತಹ ಆದೇಶ. ಅಂದರೆ ಆ ಒಂದು ವ್ಯವಸ್ಥೆಗೆ ಪರಮಾಧಿಕಾರವನ್ನು ಯಾರು ಹೊಂದಿರ್ತಾರೋ ಅಧಿಕಾರ ಹೊಂದಿದಂತಹ ವ್ಯಕ್ತಿ ಹೇಳುವಂಥದ್ದನ್ನು ನಾವೇನು ಹೇಳ್ತೀವಿ? ಕಾನೂನು ಅಂತ ಹೇಳ್ತೀವಿ ಅಥವಾ ಶಾಸನ ಅಂತ ಹೇಳ್ತೀವಿ. ಲೆಜಿಸ್ಲೇಷನ್ ಅನ್ನೋದನ್ನು ಶಾಸನ ಅನ್ನುವಂತಹ ಶಬ್ದದಿಂದ ಕನ್ನಡದಲ್ಲಿ ಗುರುಸ್ತಾ ಇದ್ದೀವಿ ನಾವು. ಲೆಜಿಸ್ಲೇಷನ್ ಅನ್ನೋದನ್ನು ಆ ರೀತಿ ಗುರುಸ್ತಾ ಇದ್ದೀವಿ. ದಟ್ಸ್ ವಾಟ್ ವಿ ಆರ್ ಡೂಯಿಂಗ್ ಇಟ್. ದೇರ್ಫೋರ್ I have tried to give you two definitions of legislation. Legislation ಅಂದರೆ ಏನು ಅಂತಕ್ಕಂಥ ಎರಡು ನಿಮಗೆ ಇಲ್ಲಿ ನಾನು ಡೆಫಿನೇಷನನ್ನು ನಿಮಗೆ ಕೊಟ್ಟಿದ್ದೀನಿ, ರೈಟ್? ದೆನ್ ಲೆಟ್ us see types of or kinds of legislation. We are actually now looking at what are all the kinds of legislation. So 2-3 classification we have done. Sometimes kinds of legislation, normally a legislation is done by the authority. ಆದರೆ ಈ ಅಥಾರಿಟಿ ಏನು ಮಾಡ್ತದೆ ಅಂತಂದರೆ ತಾನು ಎಲ್ಲ ಲೆಜಿಸ್ಲೇಷನ್ ಮಾಡೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್, ಅವರ್ ಪಾರ್ಲಿಮೆಂಟ್ ಕ್ಯಾನಾಟ್ ಡೂ all legislations. Therefore, what it does is,
it gives a skeleton statute. And in that, some section will provide for the administration to make rules. So all is not done by legislature itself. No. ಪಾರ್ಲಿಮೆಂಟೇ ಎಲ್ಲನೂ ಮಾಡುತ್ತೆ, ಸಂಸತ್ತೆ ಎಲ್ಲನೂ ಮಾಡುತ್ತೆ ಅಂತಲ್ಲ, ಅಥವಾ ವಿಧಾನಮಂಡಲವೇ ಎಲ್ಲವನ್ನು ಮಾಡುತ್ತೆ ಅಂತಲ್ಲ. ಆ ಕಾನೂನಿನಲ್ಲಿ ನಾವೇನು ಮಾಡ್ತೀವಿ ಅಂದರೆ ಕಾರ್ಯಾಂಗಕ್ಕೆ ಅಧಿಕಾರವನ್ನು ಕೊಡ್ತೀವಿ. ಈ ವಿಷಯದಲ್ಲಿ ನೀವು ನಿಯಮಗಳನ್ನು ಮಾಡ್ಬೋದು ಅಂತ ಹೇಳ್ತೀವಿ. ವಿಲ್ ಟೆಲ್ ದೆಮ್ ದ್ಯಾಟ್ ದಿ ಸೆಂಟ್ರಲ್ ಗೌರ್ಮೆಂಟ್, ದಿ ಸ್ಟೇಟ್ ಗೌರ್ಮೆಂಟ್ ಮೇ ಮೇಕ್ ರೂಲ್ಸ್ ಅಂತ ಹೇಳ್ತೀವಿ. ಮೇ ಮೇಕ್ ರೂಲ್ಸ್. ಸೊ ಸಮ್ ಪವರ್ ಈಸ್ ಗಿವನ್ ಟು ಸಬಾರ್ಡಿನೇಟ್ ಅಥಾರಿಟಿ ಆಲ್ಸೋ. ಅದಕ್ಕೆ ನಾವು ಈ ಕ್ಲಾಸಿಫಿಕೇಶನ್ನ ಒಂದ್ಸಲ ಅರ್ಥ ಮಾಡ್ಕೊಳ್ಳೋದು ಒಳ್ಳೆಯದು ಅಂಥೇಳಿ. ದೇರ್ ಫಾರ್ ಸುಪ್ರೀಂ ಲೆಜಿಸ್ಲೇಷನ್, ವಾಟ್ ಈಸ್ ಡನ್ ಬೈ ಸಾವರಿನ್ ಈಸ್ ಸುಪ್ರೀಂ ಲೆಜಿಸ್ಲೇಷನ್. The law is directly by the sovereign legislature. What is done by, in Indian concept ಹೇಳೋದಾದರೆ, ಯಾವುದನ್ನು ಸಂಸತ್ತು ಮಾಡುತ್ತದೋ ಅದು ಸುಪ್ರೀಂ ಲೆಜಿಸ್ಲೇಷನ್, ಪರಮಶಾಸನ. ಯಾವುದನ್ನು ವಿಧಾನಮಂಡಲ ಮಾಡುತ್ತದೋ ಅದು ಪರಮಶಾಸನ ಅಂತ ಹೇಳ್ಬೋದು ನಾವು. ಸಚ್ ಆಸ್ ಪಾರ್ಲಿಮೆಂಟ್ ಆರ್ ಸ್ಟೇಟ್ ಲೆಜಿಸ್ಲೇಚರ್, ಸಚ್ ಆಸ್ ಪಾರ್ಲಿಮೆಂಟ್ ಆರ್ ಸ್ಟೇಟ್ ಲೆಜಿಸ್ಲೇಚರ್. ರಾಜ್ಯ ವಿಧಾನಮಂಡಲವಾಗಲಿ ಅಥವಾ ಸಂಸತ್ತಾಗಲಿ ಕಾನೂನನ್ನು ಮಾಡಿದರೆ ಅದಕ್ಕೆ ನಾವು ಅಂಥ ಕಾನೂನಿಗೆ ಏನು ಅನ್ಬೋದು, ಪರಮಶಾಸನ, ಸುಪ್ರೀಂ ಲೆಜಿಸ್ಲೇಷನ್ ಅಂತ ಹೇಳ್ಬೋದು. ಇಟ್ ಈಸ್ ಸುಪ್ರೀಂ ಆ್ಯಂಡ್ ಕೆನಾಟ್ ಬಿ ಚಾಲೆಂಜ್ಡ್ ಬೈ ಎನಿ ಅದರ್ ಅಥಾರಿಟಿ. ನೋಡಿ, ಇಟ್ ಈಸ್ ಸುಪ್ರೀಂ, it is supreme and cannot be challenged by any other authority. Let me stop here. Supposing if I am talking about a jurisprudence of England, the answer ends here. The answer ends here, where parliament is supreme. ಸಂಸತ್ತೇ ಸರ್ವಶ್ರೇಷ್ಠ. ಎಲ್ಲಿ? ಇಂಗ್ಲೆಂಡಿನಲ್ಲಿ. ಅದಕ್ಕೆ ಒಂದು ಡೈಲಾಗ್ ಇದೆ ಅಡ್ಮಿನಿಸ್ಟ್ರೇಟಿವ್ ಲಾ ಪುಸ್ತಕದಲ್ಲಿ. ಏನು ಡೈಲಾಗ್ ಅಂದರೆ, ಪಾರ್ಲಿಮೆಂಟ್ ಕ್ಯಾನ್ ಮೇಕ್ ಎನ್ ಆ್ಯಕ್ಟ್ ಟು ಸೇ ದ್ಯಾಟ್ ಎ ಡಾಂಕಿ ಈಸ್ ಹಾರ್ಸ್ ಆ್ಯಂಡ್ ಎ ಹಾರ್ಸ್ ಈಸ್ ಡಾಂಕಿ, ಆರ್ ಎ ಮ್ಯಾನ್ ಈಸ್ ವುಮನ್ ಆರ್ ವುಮನ್ ಈಸ್ ಮೆನ್ ಅಂತ ಹೇಳಿ ಹೇಳ್ತಾರೆ. ಅಂದರೆ ಅಷ್ಟು ಅಧಿಕಾರ ಬ್ರಿಟನ್ನಿನ ಸಂಸತ್ತಿಗಿದೆ. ಬಟ್ ಇನ್ ಡೆಮಾಕ್ರೆಟಿಕ್ ಕಂಟ್ರಿ ಲೈಕ್ ಫೆಡರಲ್ ಕಂಟ್ರೀಸ್ ಲೈಕ್ ಇಂಡಿಯಾ ಆರ್ ಅಮೇರಿಕಾ, ಇಟ್ ಈಸ್ ನಾಟ್ ಲೈಕ್ ದ್ಯಾಟ್. Even though parliament is supreme in making law, if the law is not done according to the tenets of the constitution, then the sentinel of the constitution, the Supreme Court, can say this law is unconstitutional. ಅಂದರೆ ಈ ಒಂದು ಪರಮಶಾಸನ ಮಾಡುವಂತಹ ಶಾಸಕಾಂಗ, ಅದು ಸಂಸತ್ತಿರಬಹುದು ಅಥವಾ ವಿಧಾನಮಂಡಲ ಇರಬಹುದು, ಮಾಡಿದ ಕಾನೂನು ಸಂವಿಧಾನದ ಮೂಲ ಸ್ವರೂಪಕ್ಕೆ ವಿರುದ್ಧವಾದ ಸಂದರ್ಭದಲ್ಲಿ ಸಂವಿಧಾನವನ್ನು ಕಾಯುತ್ತಿರುವಂತಹ ಸರ್ವೋಚ್ಚ ನ್ಯಾಯಾಲಯವು ಅಂತಹ ಕಾನೂನನ್ನು ಅಸಂವಿಧಾನಿಕ ಎಂದು ಹೇಳಬಹುದು. ಎಕ್ಸೆಪ್ಟ್ ಆನ್ ಗ್ರೌಂಡ್ಸ್ ಆಫ್ ಕಾನ್ಸ್ಟಿಟ್ಯೂಷನಲ್ ಇನ್ವ್ಯಾಲಿಡಿಟಿ. ಏನು ಹೇಳಿದ್ನೋ ಅದನ್ನು ಸೆಂಟೆನ್ಸಲ್ಲಿ ಹೇಳಿದ್ದೀನಿ. ಯಾವುದು ಸಂವಿಧಾನಕ್ಕೆ ಅಭಾಸವಾಗಿದೆಯೋ, ವಿರುದ್ಧವಾಗಿದೆಯೋ, ಅಥವಾ ಸಂವಿಧಾನದ ಮೂಲ ಸ್ವರೂಪಕ್ಕೆ ವಿರುದ್ಧವಾಗಿದೆಯೋ ಅದನ್ನು ಹೊರತುಪಡಿಸಿ ಉಳಿದ ಎಲ್ಲ ವಿಷಯದಲ್ಲಿ ಕಾನೂನು ಮಾಡುವ ಅಧಿಕಾರವು ಸಂಸತ್ತಿಗೂ ಮತ್ತು ವಿಧಾನ ಮಂಡಲಕ್ಕೂ ಇದೆ. ಅದನ್ನು ಪ್ಲೀನರಿ ಪವರ್ ಅಂತ ಹೇಳ್ತಾರೆ. ಅತ್ಯುನ್ನತ ಅಧಿಕಾರ, ಪ್ಲೀನರಿ ಪವರ್ ಅನ್ನೋದನ್ನು ತಿಳ್ಕೊಳ್ಬೇಕು. ದಿಸ್ ಈಸ್ ವಾಟ್ ಈಸ್ ಸುಪ್ರೀಂ ಲಾ. ಇದು ಪರಮಶಾಸನ ಮಂಡಳಿಯು ನೇರವಾಗಿ ರಚಿಸುವ ಕಾನೂನು. ಉದಾಹರಣೆಗೆ ಸಂಸತ್ತು ಮತ್ತು ರಾಜ್ಯ ಶಾಸನ ಮಂಡಳಿ, ಇದಕ್ಕೆ ರಾಜ್ಯ ವಿಧಾನಮಂಡಲ ಅಂತ ಹೇಳಿ. ನಾನು ಇದು ಶಬ್ದ, ಸರಿಯಾದ ಶಬ್ದ ರಾಜ್ಯ ವಿಧಾನ ಮಂಡಲ ಅಂತ ಹೇಳ್ತೀವಿ. ರಾಜ್ಯ ವಿಧಾನ ಮಂಡಲ, ರಾಜ್ಯ ವಿಧಾನ ಮಂಡಲ ಅಂತ ಹೇಳ್ಬೋದು. ಇದನ್ನು ರಾಜ್ಯ ಶಾಸನ ಮಂಡಳಿ ಅನ್ನಲ್ಲ, ವಿಧಾನಮಂಡಲ ಅಂತ ಹೇಳ್ತೀವಿ ನಾವು. ನಾರ್ಮಲಿ ವಿ ವಿಲ್ ಟೆಲ್ ಇಟ್ ಲೈಕ್ ದ್ಯಾಟ್. ಕ್ಲಾಸ್ ಮಾಡ್ತಾ ಇದ್ದೀನಿ, ಅರ್ಧ ಗಂಟೆ ಬಿಟ್ಟು ಫೋನ್ ಮಾಡ್ತೀನಿ. Therefore, this is one type of law. The kinds of law, out of the kinds of law, this is one kind of law. The second one is what I have told. The second one is what I have very recently told. Subordinate or delegated legislation. Means the subordinate is doing the law.
a power is given to some other authority other than parliament or state legislature. ವಿಧಾನಮಂಡಲ ಅಥವಾ ಸಂಸತ್ತು ತನ್ನ ಶಾಸನ ಮಾಡುವ ಕೆಲವು ಅಧಿಕಾರಗಳನ್ನು ತನ್ನ ಅಧೀನ ಅಂಗಕ್ಕೆ ಕೊಟ್ಟಿರ್ತದೆ. ಅದಕ್ಕೆ ಅದನ್ನು ನಾವು ಸಬಾರ್ಡಿನೇಟ್ ಲೆಜಿಸ್ಲೇಷನ್ ಅಂತೀವಿ. ಅಥವಾ ಆ ಅಧಿಕಾರವನ್ನು ಅವರಿಗೆ ಕೊಟ್ಟಿರೋದ್ರಿಂದ ನಾವು ಅವರಿಗೆ ಡೆಲಿಗೇಟ್ ಮಾಡಿದ್ದೀವಿ ಅಂತ ಹೇಳ್ತೀವಿ. ಇಟ್ ಈಸ್ ಎ ಡೆಲಿಗೇಟೆಡ್ legislation. This is another kind of a law. Another kind of a law. This refers to rules, regulations, orders, bylaws made by authorities subordinate to the legislature under the powers delegated to them. For example, rules made by universities, municipalities, government departments. For example, there is a Bar Council Act. The Bar Council Act is enacted by the Parliament. But in that Bar Council Act, there are provisions where state bar councils can make rules. The power is given to all the state bar councils that they can make rules for their ordinary functioning or enforcing the Bar Council Act. So, rules are derived from the statutes. Rules are derived from the statutes. See, if I talk about supreme legislation, the word given is statute. The word given is act. ಈ ರೀತಿ ಇದ್ರೆ they are supreme legislation. ಈ ರೀತಿ ಇದ್ರೆ they are supreme legislation. ಅಂದ್ರೆ ಇಲ್ಲಿ ನಾವು ಈಗ ಏನಂತೀವಿ ಅಂತಂದ್ರೆ ಕಾಯಿದೆ, ಅಧಿನಿಯಮ ಅಂತೀವಿ. ಅಧಿನಿಯಮ ಯಾವುದಕ್ಕೆ? ಪರಮಶಾಸನಕ್ಕೆ. ಆದರೆ ಅದೇ ಡೆಲಿಗೇಟೆಡ್ ಲೆಜಿಸ್ಲೇಷನ್ ಆದ್ರೆ ನಾವು ಓಕೆ ರೂಲ್ಸ್, ರೆಗ್ಯುಲೇಷನ್ಸ್, ಆರ್ಡರ್ಸ್, ಬೈಲಾಸ್ ಅಂತ ಹೇಳ್ತೀವಿ. ರೂಲ್ಸ್, ರೆಗ್ಯುಲೇಷನ್ಸ್, ಆರ್ಡರ್ಸ್, ಬೈಲಾಸ್, ನೋಟಿಫಿಕೇಶನ್ಸ್, ನಿಯಮಗಳು, ನಡಾವಳಿಗಳು, ಆಜ್ಞೆಗಳು, ಈ ರೀತಿಯಾದಂಥ ಹೆಸರನ್ನು ಕೊಡ್ತೀವಿ ನಾವು. ನಿಯಮಗಳು, ನಿಯಂತ್ರಣಗಳು, ಉಪನಿಯಮಗಳು, ರೈಟ್, ಈ ರೀತಿಯಾದಂಥ ಹೆಸರನ್ನ ನಾವಲ್ಲಿ ಕೊಡ್ತೀವಿ. ಇವುಗಳನ್ನು ಬೇರೆಯವರು ಮಾಡ್ತಾರೆ, ಶಾಸಕಾಂಗ ಮಾಡೋದಿಲ್ಲ, ಕಾರ್ಯಾಂಗಕ್ಕೆ ಹೋಗಿಬಿಡ್ತದೆ. ಕಾರ್ಯಾಂಗದ ಕೆಲವು ಭಾಗಗಳು ಈ ಕಾನೂನುಗಳನ್ನು ಮಾಡೋದ್ರಿಂದ ಅವರಿಗೆ ನಾವೇನು ಹೇಳ್ತೀವಿ? ಡೆಲಿಗೇಟೆಡ್ ಲೆಜಿಸ್ಲೇಷನ್ನು ಅಂತೀವಿ, ಸಬಾರ್ಡಿನೇಟ್ ಲೆಜಿಸ್ಲೇಷನ್ನು ಅಂತ ಹೇಳ್ತೀವಿ. ಅಧೀನ ಅಥವಾ ನಿಯೋಜಿತ ಶಾಸನ, ಇದು ಶಾಸನ ಮಂಡಳಿಯಿಂದ ನೀಡಲ್ಪಟ್ಟದ ಅಧಿಕಾರದ ಮೇಲೆ. ಈ ಅಧಿಕಾರ ಇದರಲ್ಲಿರುತ್ತೆ. ಇವು ಪೇರೆಂಟ್ ಆ್ಯಕ್ಟ್ ಅಂತೀವಿ, ಇದಕ್ಕೆ ಚೈಲ್ಡ್ ಆ್ಯಕ್ಟ್ ಅಂತೀವಿ. ಮೂಲ ಕಾನೂನಿನಲ್ಲಿ ಅಧಿಕಾರ ಇರ್ತದೆ. ಆ ಅಧಿಕಾರವನ್ನು ಉಪಯೋಗಿಸಿಕೊಂಡು ಅಧೀನ ಪ್ರಾಧಿಕಾರಗಳು ನಿಯಮಗಳನ್ನು ರಚಿಸ್ತವೆ, ನಿಯಂತ್ರಣಗಳನ್ನು ರಚಿಸ್ತವೆ, ಉಪನಿಯಮಗಳನ್ನು ರಚಿಸ್ತವೆ, ಆಜ್ಞೆಗಳನ್ನು ಕೊಡ್ತವೆ. ಇವೆಲ್ಲವುಗಳು ಏನಾಗ್ತವೆ? ನಿಯೋಜಿತ ಶಾಸನ ಅಥವಾ ಅಧೀನ ಶಾಸನ ಅನ್ನುವಂತಹ ಒಂದು ಭಾಗಕ್ಕೆ ಸೇರ್ಕೊಳ್ತವೆ. ದೆನ್ ಕೊಲೋನಿಯಲ್ ಲೆಜಿಸ್ಲೇಷನ್, ಇದು ಅಕಾಡೆಮಿಕಲಿ ನಾವು ಬರೆದಿದ್ದೀವಿ ಅಷ್ಟೇ. ಇಟ್ ಈಸ್ ಅಕಾಡೆಮಿಕಲಿ it is there. What was written? What were the laws that they were done by British? They were colonial. They were laws made by colonial governments subject to authority of the parent state. They were important during pre-independence era. Nodi, they were important during pre-independence era. Those laws were there before 26th January 1950. But after 26th January 1950, we have made a provision. ಅವತ್ತಿನಿಂದ ಹಿಂದಿದ್ದಂತಹ ಎಲ್ಲ ಕೊಲೋನಿಯಲ್ ಕಾನೂನುಗಳು ಕ್ಯಾನ್ಸಲ್ ಆಗಲಿಲ್ಲ. They have not become obsolete. We have not suspended them. We have not repealed them. What we have done is, in our constitution, we have made a provision under Article 13. We have said, any colonial law which is repugnant to the spirit of our constitution, against our fundamental rights, against the constitutional provisions, such sections or such law is not applicable. If it is in accordance with the tenets of our constitution, that is okay. Those laws are continued ಅನ್ನೋದನ್ನು ನಾವು ನೋಡಬೇಕು. ಅಂದರೆ ಕಲೋನಿಯಲ್ ಲಾಗಳು ಅಥವಾ ವಸಾಹತುಶಾಹಿ ಬ್ರಿಟಿಷರ ಕಾನೂನುಗಳಿದ್ವಲ್ಲ, ಅವು ಏನಂದರೆ ಬ್ರಿಟಿಷರ ಕಾಲದಲ್ಲಿ ಇದ್ದಂಥವು, ನಂತರದಲ್ಲಿ ನಾವು ಅವನ್ನೇನು ಕ್ಯಾನ್ಸಲ್ ಮಾಡಿಲ್ಲ. ಬಟ್ ಅವು ನಮ್ಮ ಸಂವಿಧಾನಕ್ಕೆ ಅನುಗುಣವಾಗಿದ್ದರೆ ಮುಂದುವರಿಸಿದ್ದೀವಿ. ಸಂವಿಧಾನದ ಆಶೋತ್ತರಗಳಿಗೆ ವಿರುದ್ಧವಾಗಿದ್ದದ್ದನ್ನು ನಾವೇನು ಹೇಳಿದ್ದೀವಿ?
ಅವನ್ನೆಲ್ಲ ಎಕ್ಲಿಪ್ಸ್ ಮಾಡಿದ್ದೀವಿ, ಅವಕ್ಕೆ ಗ್ರಹಣ ಹಿಡಿಸಿದ್ದೀವಿ. ದೇ ಆರ್ shadowed, ದೇ ಆರ್ ನಾಟ್ ಆಪರೇಟಿವ್. ದ್ಯಾಟ್ಸ್ ಇಟ್. ಸೊ ದ ಲಾಸ್ಟ್ ಒನ್ ಈಸ್ ಆಟೋನಮಸ್ ಲೆಜಿಸ್ಲೇಷನ್. ಸರ್ಟನ್ ಸೆಲ್ಫ್ ಗವರ್ನಿಂಗ್ ಬಾಡೀಸ್, ಕೆಲವೊಂದು ಬಾಡಿಗಳು ಅಂದರೆ ಈ ಕಾರ್ಪೊರೇಷನ್ಸು, ಯೂನಿವರ್ಸಿಟೀಸು, ಮುನ್ಸಿಪಾಲ್ಟೀಸು, ಅವು ತಮ್ಮದೇ ಕಾನೂನುಗಳನ್ನ ಮಾಡ್ಕೊತಾವೆ. ಅವಕ್ಕೇನು ಹೇಳ್ತೀವಿ? ಆಟೋನಮಸ್ ಲೆಜಿಸ್ಲೇಷನ್ ಅಂತ ಹೇಳ್ತೀವಿ. ಬಾಡೀಸ್ ಲೈಕ್ ಕಾರ್ಪೊರೇಷನ್, ಯೂನಿವರ್ಸಿಟೀಸ್, ಲೋಕಲ್ ಅಥಾರಿಟೀಸ್ ಪವರ್ ಟು ಮೇಕ್ ಬೈಲಾಸ್. ಅವು ತಮ್ಮದೇ ಆದಂಥ ನಿಯಮಗಳನ್ನ ಮಾಡ್ಕೊತವೆ. ಅವಕ್ಕೆ ಸ್ವಾಯತ್ತತೆ. ನಾವು ಯೂನಿವರ್ಸಿಟಿಗೆ ಏನು ಮಾಡ್ತೀವಿ? ಆಟೋನಮಸ್ ಯೂನಿವರ್ಸಿಟಿ ಅಂತೀವಿ. ನೋಡಿ ಜನರಲ್ ಸಿಲೆಬಸ್ಸೇ ಬೇರೆ ಇರುತ್ತೆ, ಒಂದು ಯೂನಿವರ್ಸಿಟಿ ಆಟೋನಮಿ ಆದ ಕೂಡಲೇ ಅವರಿಗೆ ಬೇರೆ ಇರುತ್ತೆ. ಈ ರೀತಿಯಾಗಿ ಕಾನೂನುಗಳನ್ನ ಈ ರೀತಿ ನೀವು ವಿಂಗಡಣೆ ಮಾಡ್ಬೋದು, ಜಸ್ಟ್ ಟು ಮೇಕ್ ಅನ್ ಅಂಡರ್ಸ್ಟ್ಯಾಂಡಿಂಗ್ ಅಬೌಟ್ ದಿಸ್. ದೆನ್ ಒನ್ ಮೋರ್, ಐ ಥಿಂಕ್ ಫಿಫ್ತ್ ಒನ್ is again it is of an academical interest. What is a law is done by judiciary, then it becomes a precedent. Sometimes courts, while interpreting statutes, fill the gaps and create new principles. It is only interpretation of law. ಅದಕ್ಕೆ ನಾವು ಜುಡಿಷಿಯಲ್ ಲೆಜಿಸ್ಲೇಷನ್ ಅಂತ ಹೇಳ್ತೀವಿ. ದಿಸ್ ಈಸ್ ಜಡ್ಜ್ ಮೇಡ್ ಲಾ, ದೋ ಸ್ಟ್ರಿಕ್ಟ್ಲಿ ಸ್ಪೀಕಿಂಗ್ ಇಟ್ ಈಸ್ ನಾಟ್ ಲೆಜಿಸ್ಲೇಷನ್ ಬಟ್ ಇಂಟರ್ಪ್ರಿಟೇಷನ್ ಆಫ್ ಲಾ ಅಂದ್ರೆ ನ್ಯಾಯ ಮಾಡಿದ ಶಾಸನಗಳು. ಇಂಟರ್ಪ್ರಿಟೇಷನ್, ವ್ಯಾಖ್ಯಾನ ಮಾಡ್ತೀವಿ ನಾವು. ಇಂಟರ್ಪ್ರಿಟೇಷನ್ ಇವೇನು ಸಪರೇಟ್ ಕಾನೂನು ಅಲ್ಲ, ದೇ ಆರ್ ನಾಟ್ ಸಪರೇಟ್, ಬಟ್ ಯು ಶುಡ್ ಹ್ಯಾವ್ ಎ ಕಾನ್ಸೆಪ್ಟ್. ಎ ಲಾ ಈಸ್ ಡನ್ and law has some gaps, and those gaps are to be filled up. That will be filled up by the judiciary. ಅದಕ್ಕೆ ನಾವೇನು ಹೇಳ್ತೀವಿ? ಇಂಟರ್ಪ್ರಿಟೇಷನ್ ಆಫ್ ಲಾ ಅಂತ ಹೇಳ್ತೀವಿ. ಕಾನೂನನ್ನು ತರ್ಜುಮೆ ಮಾಡಿ, ವ್ಯಾಖ್ಯಾನ ಮಾಡಿ, ಇದರ ಅರ್ಥ ಇದು ಅಂತ ಹೇಳ್ತೀವಿ ನಾವು. ವಿಲ್ ಟೆಲ್ ದ ಮೀನಿಂಗ್ ಈಸ್ ಲೈಕ್ ದಿಸ್. ಅದಕ್ಕೆ ನ್ಯಾಯಾಂಗದ ಶಾಸನ ಅಂತ ಹೇಳಿ ನಾವು ಹೇಳ್ಬೋದು. ದೀಸ್ ಆರ್ ಆಲ್ ದಿ ಟೈಪ್ಸ್ ವಿ ಆರ್ ಟಾಕಿಂಗ್ ಅಬೌಟ್. ನೌ ಜೂರಿಸ್ಟ್ ರೆಸ್ಪಾನ್ಸ್ ಟು ಲೆಜಿಸ್ಲೇಷನ್ ಎಸ್ ದಿ ಸೋರ್ಸ್ ಆಫ್ ಲಾ. ಈ ಜೂರಿಸ್ಟ್ಗಳು ನಾನು ಹೇಳಿದ್ನಲ್ವಾ, ಇವರು ಈ ಲೆಜಿಸ್ಲೇಷನ್ ಸೋರ್ಸ್ ಅನ್ನೋದ್ರ ಬಗ್ಗೆ ಇವರೆಲ್ಲ ಏನು ಹೇಳ್ತಾರೆ? ಜಾನ್ ಆಸ್ಟಿನ್ ಟ್ರೀಟೆಡ್ ಲೆಜಿಸ್ಲೇಷನ್ ಎಸ್ ದಿ ಪ್ರೈಮರಿ ಆ್ಯಂಡ್ ದಿ ಮೋಸ್ಟ್ ಅಥೆಂಟಿಕ್ ಸೋರ್ಸ್ ಆಫ್ ಲಾ. ಅದೇ ನಾನು ಆಸ್ಟಿನ್ಗೆ ಪ್ರಯಾರಿಟಿ ಕೊಡಬೇಕು ನಾವು ಲೆಜಿಸ್ಲೇಷನಲ್ಲಿ. ಹಿ ಡಿಫೈನ್ಡ್ ಲಾ ಎಸ್ ದಿ ಕಮಾಂಡ್ ಆಫ್ ದ ಸಾವರಿನ್. Since legislation is the direct command of the sovereign, it is law. It is the purest form of law. It is the purest form of law. Nodi, law is always given by the sovereign. Therefore, sovereign kodo ಕಾನೂನು ಇದೆಯಲ್ಲ, ಅದೇ ಅತ್ಯಂತ ಶುದ್ಧವಾದಂಥ ನಿಜವಾದ ಕಾನೂನು ಅಂತ ಹೇಳ್ತಾನೆ ನಾವು. ಲಾ ಕಾಲ್ಡ್ ಸೋ ಆ್ಯಂಡ್ ಲಾಸ್ ನಾಟ್ ಸೋ ಕಾಲ್ಡ್ ಅಂತ ಎರಡು ಕ್ಯಾಟಗರಿ ಮಾಡ್ತಾನೆ ಅವನು. ಅದನ್ನು ಹಿಂದಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಚರ್ಚೆ ಮಾಡಿದ್ದೀನಿ. ಜಾನ್ ಆಸ್ಟಿನ್ ಅವರ ಅಭಿಪ್ರಾಯ ಏನು ಅಂತಂದರೆ, ಆಸ್ಟಿನ್ ಶಾಸನವನ್ನು ಪ್ರಮುಖ ಹಾಗೂ ಶುದ್ಧ ಕಾನೂನಿನ ಮೂಲ ಎಂದು ಪರಿಗಣಿಸಿದನು. ಅವರ ಪ್ರಕಾರ ಕಾನೂನು ಎಂದರೆ ಸಾರ್ವಭೌಮನ ಆದೇಶ. ಕಾನೂನು ಎಂದರೆ ಸಾರ್ವಭೌಮನ ಆದೇಶ. ಶಾಸನವೆಂದರೆ ನೇರವಾಗಿ ಪರಮಾಧಿಕಾರಿಯು ಆದೇಶವಾಗಿರುವುದರಿಂದ ಅದು ಅತ್ಯಂತ ಶುದ್ಧ ಕಾನೂನು. ಪರಮಾಧಿಕಾರಿ ಅದನ್ನು ಕೊಟ್ಟಿರೋದ್ರಿಂದ, ಸುಪ್ರೀಂ ಬಾಡಿ ಅದನ್ನು ಕೊಟ್ಟಿರೋದ್ರಿಂದ ದಟ್ ಈಸ್ ದಿ ಬೆಸ್ಟ್ ಲಾ ಅಂತ ಹೇಳ್ತಾರೆ. ದೆನ್ ವಾಟ್ ಸಲ್ಮನ್ ಸೇಸ್, ಸಲ್ಮನ್ಸ್ ವ್ಯೂ, ಯು ಸಿ ವಾಟ್ ಸಲ್ಮನ್ ಸೇಸ್. ಸಲ್ಮನ್ ಕನ್ಸಿಡರ್ಡ್ legislation as one of the most prominent sources of law. He divided sources into two, formal sources and material sources. ಇದನ್ನು ನಾನು ಹಿಂದಿನ ವಿಡಿಯೋದಲ್ಲಿ ನಾನು ಚರ್ಚೆ ಮಾಡಿದ್ದೀನಿ ನಿಮಗೆ. ಫಾರ್ಮಲ್ ಸೋರ್ಸಸ್ ಆ್ಯಂಡ್ ಮಟೀರಿಯಲ್ ಸೋರ್ಸಸ್. ಓಕೆ, ಲೆಜಿಸ್ಲೇಷನ್ ಫಾಲ್ಸ್ ಅಂಡರ್ ಫಾರ್ಮಲ್ ಸೋರ್ಸಸ್. ನೋಡಿ, ಅವ್ರ ಪ್ರಕಾರ ಫಾರ್ಮಲ್ ಸೋರ್ಸ್ ಅಂದರೆ ಅದು ಲೆಜಿಸ್ಲೇಷನ್. ಸಾಲ್ಮಂಡ್ ಅವರ ಅಭಿಪ್ರಾಯ, ಸಾಲ್ಮಂಡ್ ಶಾಸನ ಅತ್ಯಂತ ಪ್ರಮುಖ ಕಾನೂನಿನ ಮೂಲಗಳಲ್ಲಿ ಒಂದು ಎಂದು ಪರಿಗಣಿಸ್ತಾನೆ. ಹೀಗೆ ಸಾಲ್ಮಂಡ್ ಆಲ್ಸೋ ಗೇವ್ ಇಂಪಾರ್ಟೆನ್ಸ್ ಟು ಲೆಜಿಸ್ಲೇಷನ್ ಓನ್ಲಿ. ಆ್ಯಂಡ್ ಅವನು ಏನು ಕರೆದ, ಅವನು ಔಪಚಾರಿಕ ಕಾನೂನುಗಳು ಅಂದರೆ ಕಾನೂನು ರಚಿಸುವ ಅಧಿಕಾರಿಗಳು ಮಾಡಿದಂತಹ ಕಾನೂನುಗಳು ಅಂಥೇಳಿ ಸಲ್ಮಂಡ್ ಅವರು ಹೇಳ್ತಾರೆ. ರೈಟ್.
Then Holland also emphasized legislation is the most direct and deliberate source of law. ನೋಡಿ, ಅವರು ಕೂಡ ಈ ಬಹಳ ಪ್ರಮುಖವಾದಂತಹ ಒಂದು ಕಾನೂನಿನ ಮೂಲ ಅಂದ್ರೆ ಅದು ಲೆಜಿಸ್ಲೇಷನ್ ಅಂತಲೇ ಹೇಳ್ತಾರೆ. ಅನ್ಲೈಕ್ ಕಸ್ಟಮ್ ಆ್ಯಂಡ್ ಪ್ರೆಸಿಡೆಂಟ್ which grow gradually, legislation represents the conscious will of the people. ನೋಡಿ, ನಿಜವಾಗಿಯೂ ಶಾಸನ ಇದೆಯಲ್ಲ, ಅದು ಜನರ ಅಭಿಪ್ರಾಯವನ್ನು ಹೇಳ್ತದೆ ಅನ್ನೋದನ್ನು ಇಲ್ಲಿ ಹೇಳ್ತಾರೆ. ದಟ್ ಈಸ್ ವಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಉಳಿದಿದ್ದೆಲ್ಲ ಸ್ಲೋ ಪ್ರೊಸೆಸ್ ಆದರೂ ಕೂಡ ಇಲ್ಲಿ ಇವತ್ತಿನ ದಿವಸ ಜನಕ್ಕೆ ಏನು ಬೇಕು ಅದೇ ಜನರ ಪ್ರತಿನಿಧಿಗಳು ಕಾನೂನನ್ನು ಮಾಡ್ತಾರೆ. ಹಾಲೆಂಡ್ ಅವರ ಅಭಿಪ್ರಾಯ, ಹಾಲೆಂಡ್ ಶಾಸನವನ್ನು ಅತ್ಯಂತ ನೇರ ಹಾಗೂ ಉದ್ದೇಶಪೂರ್ವಕ ಕಾನೂನಿನ ಮೂಲವೆಂದು ಹೇಳಿದನು. ಏನು ಉದ್ದೇಶಪೂರ್ವಕ ಕಾನೂನಿನ ಮೂಲವೆಂದು ವಿವರಿಸಿದನು. ಸಂಪ್ರದಾಯ ಮತ್ತು ನಿರ್ಣಯವು ನಿಧಾನಕ್ಕೆ ಬೆಳೆಯುವುದಾದರೆ ಶಾಸನವು ರಾಜ್ಯದ ಸಚೇತನ ಇಚ್ಛೆಯ ಪ್ರತಿಫಲವಾಗಿದೆ ಎಂದು ಹೇಳಿದರು. So this is the opinion of Salmond. I think even I have discussed something about Bentham also, Jeremy Bentham. Bentham ಏನು ಹೇಳ್ತಾರೆ? Utilitarian. Bentham being a positivist and utilitarian strongly supported legislation. He criticized, yes, Bentham was against judgment law. He criticized judgment law. ಒಂದನ್ನು ನೆನ್ಪಿಟ್ಕೊಳ್ಳಿ, ಬೆಂಥಮ್ಮು ತನ್ನ ಜೀವನದಲ್ಲಿ ಈ ಕಾನೂನುಗಳನ್ನು ಕೋಡಿಫಿಕೇಶನ್ ಮಾಡೋದರಲ್ಲಿ he has done a lot of contribution to England. He was a person who wanted everything should be in particular some section. Like that, he wanted to arrange all these things. Jeremy Bentham was known for that. ಅದಕ್ಕೆ he was dead against the judgment laws. He criticized judgment law. So, he was against precedent ಅಂತ ಹೇಳ್ಬೋದು ನಾವು. He was against precedent. What is precedent? Precedent is the law done by judges. So, he was against that. Judgment law and customs as they are uncertain. ಅವು ಅನ್ಸರ್ಟನ್. ನೀವು ರಿಯಲಿಸ್ಟಿಕ್ ಸ್ಕೂಲ್ ಓದಿದರೆ ನಿಮಗೆ ಇದ್ರ ಬಗ್ಗೆ ಸರಿಯಾದ ಗಮನ ಬರುತ್ತೆ. ಹೌ ಮಚ್ ಅನ್ಸರ್ಟನ್ ದಿ ಜಡ್ಜಸ್ ಆರ್ ಅನ್ನೋದನ್ನು ನೀವು ರಿಯಲಿಸ್ಟಿಕ್ ಸ್ಕೂಲ್ನ ಓದಬೇಕು. ವಾಸ್ತವದ ಶಾಲೆ ಅಂತ ಬರ್ತದೆ, ರಿಯಲಿಸ್ಟಿಕ್ ಸ್ಕೂಲ್, ಅದನ್ನು ಓದಬೇಕು ನೀವು. ಅದನ್ನು ಓದಿದರೆ ಆಲ್ ದೀಸ್ ಥಿಂಗ್ಸ್ ಯು ವಿಲ್ ವೆರಿ ನೀಟ್ಲಿ ಅಂಡರ್ಸ್ಟ್ಯಾಂಡ್. ಸೊ uncertain, and held that only legislation can provide, only legislation can provide clarity, uniformity and utility to the society. ಇವತ್ತಿನ ಸಮಾಜಕ್ಕೆ ಯಾವುದು ಬೇಕು ಅನ್ನೋದನ್ನು ನಾವು ಅದನ್ನು ಶಾಸನವನ್ನು ಮಾಡಿ ಜನರಿಗೆ ಕೊಟ್ಟರೆ ಅದರ ಉಪಯೋಗ ಆಗ್ತದೆ. ದಿ ಮ್ಯಾಕ್ಸಿಮಮ್ ಹ್ಯಾಪಿನೆಸ್ ಆಫ್ ದ ಮ್ಯಾಕ್ಸಿಮಮ್ ನಂಬರ್ ಈಸ್ ದಿ ಪ್ರಿನ್ಸಿಪಲ್ ಆಫ್ ಜೆರ್ಮಿ ಬ್ಯಾಂಥಮ್. ಅಂದರೆ ಬಹುಮತ ಇರುವಂತಹ ವ್ಯಕ್ತಿಗಳ ಆಶೋತ್ತರಗಳು ಈಡೇರಿದ್ರೆ ಸಾಕು, ಜೆರ್ಮಿ ಬ್ಯಾಂಥಮ್ ಈಸ್ ಹ್ಯಾಪಿ. ಬಟ್ ಒನ್ ಥಿಂಗ್ ಈಸ್ ದೇರ್ ಇನ್ ಜೆರ್ಮಿ ಬ್ಯಾಂಥಮ್ಸ್ ಕಾನ್ಸೆಪ್ಟ್, that he gave no importance to minorities. ಅಲ್ಪಸಂಖ್ಯಾತರಿಗೆ ಜೆರ್ಮಿ ಬ್ಯಾಂಥಮ್ನ ಯುಟಿಲಿಟೇರಿಯನ್ ಥಿಯರಿಯಲ್ಲಿ ಪ್ಲೇಸ್ ಇಲ್ಲ ಅನ್ನೋದನ್ನು ನಾವು ನೆನಪಿಟ್ಕೊಳ್ಬೇಕು. ಜೆರ್ಮಿ ಬ್ಯಾಂಥಮ್ ಅವರ ಅಭಿಪ್ರಾಯ, ಬ್ಯಾಂಥಮ್ ಶಾಸನವನ್ನು ಪ್ರಬಲವಾಗಿ ಬೆಂಬಲಿಸಿದನು. ಅವರು ನ್ಯಾಯಾಧೀಶರ ನಿರ್ಮಿತ ಕಾನೂನು ಮತ್ತು ಸಂಪ್ರದಾಯವನ್ನು ಅನಿಶ್ಚಿತ ಎಂದು ಟೀಕಿಸಿದರು. ಶಾಸನ ಮಾತ್ರವೇ ಸಮಾಜಕ್ಕೆ ಸ್ಪಷ್ಟತೆ, ಏಕರೂಪತೆ, ಉಪಯುಕ್ತತೆ ಒದಗಿಸಬಲ್ಲದು ಎಂಬುದನ್ನು ಸಾಲ್ಮಂಡ್ ಅವರು, ಬೆಂಥಮ್ ಅವ್ರು ಹೇಳ್ತಾರೆ. ಇದು ಇಂಪಾರ್ಟೆಂಟ್. ಎಸ್ಪೆಷಲಿ ನೀವು ಯಾವ ಡೆಫಿನೇಷನ್ ಬರೆದೇ ಹೋದರೂ ಇದನ್ನು ಬರೆಯೋದು ಭಾಳ, ಅಂದರೆ ಲೆಜಿಸ್ಲೇಷನ್ ಯಾಕೆ ಇಂಪಾರ್ಟೆಂಟ್ ಅನ್ನೋದನ್ನು ಫುಲ್ ಕ್ಲಾರಿಟಿ ನಾವು ಜೆರ್ಮಿ ಬ್ಯಾಂಥಮ್ನ ಒಂದು ಡೆಫಿನೇಷನಲ್ಲಿ ನೋಡ್ಬೋದು ಅಂತ ಹೇಳಿ ನನಗೆ ಅನಿಸುತ್ತೆ. ಎಸ್, ಕೆಲ್ಸನ್, another person, Kelson. Yes, again when I talk about Kelson, I normally put this pyramid. Here this is constitution, and here act, statute. Here comes delegated
legislation. Here comes delegated legislation like rules, regulations. I think I should do it in a different way. Kelson's theory. Everything to have a authority. Everything to have a authority. That is the concept of Kelson. Kelson concept is, now ಅದ್ರ ಬಗ್ಗೆ ಮಾತಾಡಿದ್ನಲ್ವಾ ನಾವು, rules, regulations, all these things should have some authority. All these things should have some authority. Where they will get the authority? They will get the authority from statute or authority or act. ಇದರಲ್ಲಿ ಇದು ಇರುತ್ತೆ. This is done by parliament. This is done by parliament or state legislature. This is done by executive. This is done by executive. ಇದನ್ನ ಎಕ್ಸಿಕ್ಯೂಟಿವ್ ಏನು ಮಾಡ್ತಾರೆ? ಕಾರ್ಯಾಂಗ ಮಾಡುತ್ತೆ. ಇದನ್ನ ಶಾಸಕಾಂಗ ಮಾಡುತ್ತೆ. But this statute, where this statute will get its power? This statute will get its power from constitution. Constitution is also a law. Constitution is also a law. Therefore, this constitution is called Grundnorm. Grundnorm. ಈ ವ್ಯವಸ್ಥೆಗೆ ಕೆಲ್ಸನ್ ಏನು ಹೇಳ್ದ ಅಂತಂದ್ರೆ ಪ್ಯೂರ್ ಥಿಯರಿ ಆಫ್ ಲಾ ಅಂತ. ಕೆಲ್ಸನ್ ಲಾ ಟು ಬಿ ಸ್ಟಡಿಡ್ ಆಸ್ ಇಟ್ ಈಸ್. ನೀವು ಅದರೊಳಗೆ ಏನು ಸೇರಿಸಬೇಡಿ. ಡೋಂಟ್ ಇನ್ಕ್ಲೂಡ್ ದಿಸ್ ದ್ಯಾಟ್, ಹಿಸ್ಟ್ರಿ, ಸೊಸೈಟಿ, ಕಲ್ಚರ್ ಏನು ಸೇರಿಸಬೇಡಿ ಅಂತ. ಕೆಲ್ಸನ್ ರಿಗಾರ್ಡೆಡ್ ಲೆಜಿಸ್ಲೇಷನ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ಮ್ ಆಫ್ ಲಾ ಕ್ರಿಯೇಷನ್ ಅಂಡರ್ ದ ಗ್ರಂಡ್ ನಾರ್ಮ್. ನಾನು ಹೇಳಿದ್ನಲ್ವಾ, ಗ್ರಂಡ್ ನಾರ್ಮ್, ಅಂಡರ್ ದ ಗ್ರಂಡ್ ನಾರ್ಮ್. ಗ್ರಂಡ್ ನಾರ್ಮ್ is also called basic norm. It is also named as basic norm. Every legal rule derives validity from a higher legal norm, and legislation is central in this. Legislation is central in this. Na helidnalva, this is in the center. This is actually legislation. This is actually legislation. Nodi, this is the concept of Kelson. Kelson in theory ಏನು ಅಂತಂದ್ರೆ, he talks about the ಬೇಸಿಕ್ ನಾರ್ಮ್. ಎಲ್ಲದಕ್ಕೂ ಒಂದು ನಾರ್ಮ್ ಇರಬೇಕು. ನಾರ್ಮ್ ಇದ್ರೇ ಅದಕ್ಕೆ ವ್ಯಾಲಿಡಿಟಿ, ಇಲ್ಲ ಅಂದರೆ ವ್ಯಾಲಿಡಿಟಿ ಇಲ್ಲ. ನಾಳೆ ನಮ್ಮ ಕಾಲೇಜಿನ ಪ್ರಿನ್ಸಿಪಾಲ್ರು ಅವರೇ ಒಂದೇನೋ ಕಾನೂನು ಮಾಡಿಬಿಟ್ರೆ ಆಗಲ್ಲ. ಹಿ ಶುಡ್ ಹ್ಯಾವ್ ಎ ಅಥಾರಿಟಿ ಫ್ರಮ್ KSLU. KSLU ಇಟ್ ಸೆಲ್ಫ್ ಕೆನಾಟ್ ಡಿಸೈಡ್ ಸಮಥಿಂಗ್. ಇಟ್ ಶುಡ್ ಹ್ಯಾವ್ ಎ ಅಥಾರಿಟಿ ಫ್ರಮ್ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ. ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಆನ್ ಇಟ್ಸ್ ಓನ್ ಇಟ್ ಕೆನಾಟ್ ಡೂ ಎನಿಥಿಂಗ್, ಬಟ್ ಇಟ್ ಶುಡ್ ಹ್ಯಾವ್ ದ ಪವರ್ ಇನ್ ದ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಆ್ಯಕ್ಟ್. ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಆ್ಯಕ್ಟ್, ಆ ಆ್ಯಕ್ಟ್ನಲ್ಲಿ ಅವರಿಗೆ ಅಧಿಕಾರ ಇರಬೇಕು. ದೆನ್ ದ್ಯಾಟ್ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಆ್ಯಕ್ಟ್ ಈಸ್ ಡನ್ ನಾಟ್ ವಿದೌಟ್ ಅಥಾರಿಟಿ. It is done by parliament. That parliament has done that Bar Council of India Act because that power was available in the Constitution. Constitution under Article 245 to 255, it has given the power. Constitution has given the power to legislation. So authority came from Constitution. Authority came from Constitution. This is the concept of pure theory. This is the concept of ಪ್ಯೂರ್ ಥಿಯರಿ. ಹನ್ಸ್ ಕೆಲ್ಸನ್ ಅವರ ಅಭಿಪ್ರಾಯದ ಪ್ರಕಾರ ತಮ್ಮ ಪ್ಯೂರ್ ಥಿಯರಿ ಲಾನಲ್ಲಿ ಅವರು ಕೆಲ್ಸನ್ ಶಾಸನವನ್ನು ಮೂಲ ಕಾನೂನು ನಿಯಮ ಆಧಾರದ ಮೇಲೆ ಕಾನೂನು ಪ್ರಮಾಣದ ರೂಪವೆಂದು ಹೇಳಿದರು. ಪ್ರತಿಯೊಂದು ಕಾನೂನು ನಿಯಮವು ಮೇಲಿನ ನಿಯಮದಿಂದ ಮಾನ್ಯತೆ ಪಡೆಯುತ್ತದೆ. ಈ ಶ್ರೇಣಿಯಲ್ಲಿ ಶಾಸನವೇ ಕೇಂದ್ರ ಸ್ಥಾನದಲ್ಲಿದೆ. ಶಾಸನವೇ ಕೇಂದ್ರ ಸ್ಥಾನದಲ್ಲಿ. ದಿಸ್ ಈಸ್ ಎಟ್ ದ ಸೆಂಟರ್. ದಿಸ್ ಈಸ್ ಎಟ್ ದ ಸೆಂಟರ್ ಅನ್ನೋದನ್ನು ಇಲ್ಲಿ ಹನ್ಸ್ ಕೆಲ್ಸನ್ ಅವರು ಹೇಳ್ತಾರೆ. ಸೊ this is about Grundnorm, right? Then what are the advantages of, then how we have found out the, now what was our subject? Our subject was sources of legislation.
Sources of legislation are found in democratic setup in the parliament and the state legislature. How they are doing the laws? ಆ ಸೋರ್ಸ್ಗಳು ಏನೇನು ಎಂಥ ಥರದ ಯಾವ್ಯಾವ ಥರದ ಕಾನೂನುಗಳನ್ನು ಕೊಡ್ತವೆ? ದೇ ಗಿವ್ ದಿ ಸುಪ್ರೀಂ ಲಾ, ದೇ ಗಿವ್ ಸಬಾರ್ಡಿನೇಟ್ ಲಾ, ದೇ ಗಿವ್ ಜಡ್ಜ್ಮೆಂಟ್ ಲಾ, ದೇ ಗಿವ್ ಆಟೋನಮಸ್ ಲಾ. ಆಲ್ ದೀಸ್ ಥಿಂಗ್ಸ್ ಆರ್ ಸೋರ್ಸಸ್, ರೈಟ್? ಅಡ್ವಾಂಟೇಜಸ್, ಇದರಿಂದ ಅಡ್ವಾಂಟೇಜ್ ಏನು? ಕಾನೂನು ಇರುವುದರಿಂದ ಅಡ್ವಾಂಟೇಜ್ ಏನು, ಅನುಕೂಲ ಏನು? ಲೆಜಿಸ್ಲೇಷನ್ ಪ್ರೊವೈಡ್ಸ್ ಸರ್ಟನ್ಟಿ, ಕ್ಲಿಯರ್ ಗೊತ್ತಿರುತ್ತೆ ನಮಗೆ. ಮರ್ಡರ್ ಮಾಡಿದರೆ 302 ಅಪ್ಲೈ ಆಗುತ್ತೆ ಅಂತ ನಮ್ಗೆ ಮೊದಲೇ ಗೊತ್ತಿರುತ್ತೆ. ಕಾನೂನೇ ಇರಲಿಲ್ಲ ಅಂದರೆ 302 ಅಪ್ಲೈ ಆಗುತ್ತೆ ಅಂತ ನಮ್ಗೆ ಗೊತ್ತಿರೋದಿಲ್ಲ, ನಾವು ಮರ್ಡರ್ ಮಾಡಿಬಿಡ್ತೀವಿ. ಆಮೇಲೆ ಜಡ್ಜ್ ಏನು ಬೇಕಾದ್ರೂ ಶಿಕ್ಷೆ ಕೊಡ್ಬೋದಾ? ಆಯ್ತಪ್ಪ 10 ರೂಪಾಯಿ ಕೊಟ್ಟು ಹೋಗ್ಬಿಡು ನೀನು ಅಂತೇಳಿ 10 ರೂಪಾಯಿ ದಂಡ ಹಾಕಿ ಕಳಿಸ್ಬೋದಾ? ನೋ, ಇಟ್ ಈಸ್ ಕ್ಲಿಯರ್, ಸರ್ಟನ್ಟಿ ಇದೆ ಅದರಲ್ಲಿ. ಈ ತಪ್ಪಿಗೆ ಈ ಶಿಕ್ಷೆ, ಈ ತಪ್ಪಿಗೆ ಈ ಶಿಕ್ಷೆ. ಈ ಕಾಂಟ್ರಾಕ್ಟ್ ಮಾಡಿಕೊಂಡ್ರೆ ನೀವು ಈ ರೀತಿ ನಿಮಗೆ ಕಾಂಟ್ರಾಕ್ಟ್ ಕಾನೂನು ಅಪ್ಲೈ ಆಗುತ್ತೆ. ಸೆಕ್ಷನ್ 13 ಹಿಂಗೆ ಹೇಳುತ್ತೆ, ಸೆಕ್ಷನ್ 14 ಹಿಂಗೆ ಹೇಳುತ್ತೆ. ಸೆಕ್ಷನ್ 14ನಲ್ಲಿ ಫ್ರೀ ಕನ್ಸೆಂಟ್ ಇರಬೇಕು ನಿಮಗೆ. ಕನ್ಸೆಂಟ್ ಅಂದರೆ ಏನು 13ನಲ್ಲಿ ಹೇಳುತ್ತೆ. ಆಲ್ ದೀಸ್ ಥಿಂಗ್ಸ್ ಗಿವ್ ಅಸ್ ಸರ್ಟನ್ಟಿ, ನಮಗೆ ನಿಶ್ಚಿತತೆಯನ್ನು ನೀಡುತ್ತವೆ, ನಿಶ್ಚಿತೆಯನ್ನು ನೀಡುತ್ತವೆ. ದೆನ್ ಇಟ್ ಗಿವ್ಸ್ ಯೂನಿಫಾರ್ಮಿಟಿ, ಅಂದರೆ ಒಂದು ತಪ್ಪು ಮಾಡಿದವನಿಗೆ ಒಂದೇ ತೆರನಾದಂಥ ತಪ್ಪು ಮಾಡಿದ 100 ಜನ ಇರಲಿ, ಅವರಿಗೆಲ್ಲ ಒಂದೇ ತೆರನಾದ ಶಿಕ್ಷೆ ಆಗುತ್ತೆ. ಅಂದರೆ ಏಕತೆ, ಏಕರೂಪತೆ ಕಾಣ್ತೀವಿ ನಾವು, ಏಕರೂಪತೆಯನ್ನು ಕಾಣ್ತೀವಿ. ಬಿಕಾಸ್ ಲಾಸ್ ಆರ್ ರಿಟನ್ ಆ್ಯಂಡ್ ಕ್ವಾಲಿಫೈಡ್, ಕೋಡಿಫೈಡ್. ನೋಡಿ, ಕಾನೂನನ್ನು ಏನು ಮಾಡಲಾಗಿರುತ್ತೆ? ಬರೆಯಲಾಗಿರುತ್ತೆ ಮತ್ತು ಸೆಕ್ಷನ್ ವೈಸ್ ಡಿಟೇಲ್ ಆಗಿ ಹೇಳಲಾಗಿರುತ್ತೆ. ಕೋಡಿಫಿಕೇಶನ್ ಏನಂದ್ರೆ ಅನ್ನೋದನ್ನು ಸೆಕ್ಷನ್ 2ನಲ್ಲಿ ಡೆಫಿನೇಷನ್ ಬರೆದಿರ್ತೀವಿ ನಾವು. ಸೆಕ್ಷನ್ 3ನಿಂದ ಎಲ್ಲ ಸ್ಟಾರ್ಟ್ ಆಗುತ್ತೆ. ಸೆಕ್ಷನ್ 4, ಸೆಕ್ಷನ್ 5 ಹೀಗೆ. ಸೋ ಮೆನಿ ಥಿಂಗ್ಸ್ ಆರ್ ರಿಟನ್ ಇನ್ ಎವ್ರಿ ಲಾ. ಆ್ಯಂಡ್ ಬೈ ರೀಡಿಂಗ್ ಲಾ ವಿ ವಿಲ್ ಅಂಡರ್ಸ್ಟ್ಯಾಂಡ್, ಎಸ್ ಇಟ್ ಈಸ್ ಲೈಕ್ ದಿಸ್, ಇಟ್ ಈಸ್ ಲೈಕ್ ದಿಸ್, ನಮ್ಗೆ ಗೊತ್ತಾಗುತ್ತೆ. ಅದೇ ಎಲ್ಲರಿಗೂ ಅನ್ವಯಿಸೋದ್ರಿಂದ ಎಲ್ಲರಿಗೂ ಒಂದೇ ಥರನಾದಂತಹ ಟ್ರೀಟ್ಮೆಂಟ್ ಆಗುತ್ತೆ. ಎವ್ರಿಬಡಿ ಈಸ್ ಟ್ರೀಟೆಡ್ ಈಕ್ವಲಿ ಇಫ್ ಲಾಸ್ ಆರ್ ಅಪ್ಲೈಡ್. ಸೊ ದೋಸ್ ಲಾಸ್ ಆರ್ ಕ್ರಿಯೇಟೆಡ್ ಬೈ legislation. The sources of this are parliament and the state legislatures. It is democratic in nature. ಎಲ್ಲರಿಗೂ ನಾವು ಒಂದೇ ತೆರನಾದಂಥ ಟ್ರೀಟ್ಮೆಂಟ್ ಕೊಡೋದ್ರಿಂದ ಅದು ಪ್ರಜಾಸತ್ತಾತ್ಮಕ, ಪ್ರಜಾಪ್ರಭುತ್ವ ರೀತಿಯಲ್ಲಿ ಇರುತ್ತೆ. ಯಾಸ್ ಇಟ್ ಈಸ್ ಮೇಡ್ ಬೈ ಇಲೆಕ್ಟೆಡ್ ರಿಪ್ರೆಸೆಂಟೇಟಿವ್ಸ್. ಮತ್ತು ಯಾರು ಮಾಡಿರ್ತಾರೆ ಇದನ್ನ? ಆಯ್ಕೆಯಾದಂತಹ ನಮ್ಮ ಪ್ರತಿನಿಧಿಗಳು ಮಾಡಿರೋದ್ರಿಂದ ಅವು ಏನಾಗ್ತವೆ? ನಮಗೆ ಅನುಕೂಲ ಆಗುವಂಥದ್ದೇ ಇರುತ್ತೆ. ಇಟ್ ಕ್ಯಾನ್ ಬಿ ಚೇಂಜ್ಡ್ ಆ್ಯಂಡ್ ಅಮೆಂಡೆಡ್ ಅಕಾರ್ಡಿಂಗ್ ಟು ದ ನೀಡ್ಸ್ ಆಫ್ ದ ಸೊಸೈಟಿ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಅದರ್ ಥಿಂಗ್ಸ್ ಯು ಮೇ ನಾಟ್ ಚೇಂಜ್. Judge is not an elected person. Custom may be good, custom may be bad. But as far as law is concerned, if law is okay, it is fine. If law is not okay, we can amend the law. We have amended citizenship law. We have amended work board law. So, ನಮಗೆ ಸಮಾಜದ ಅವಶ್ಯಕತೆಗೆ ತಕ್ಕಂತೆ ನಾವು ಕಾನೂನುಗಳನ್ನು ಬದಲಾವಣೆ ಮಾಡ್ಬೋದು. It is more authoritative than custom and precedent. ನೋಡಿ, it is more authoritative than custom and precedent. ಇದೇ ಮುಖ್ಯ. ಇದೇ ಪ್ರಶ್ನೆಗಳನ್ನ ಕೇಳಿದ್ದಾರೆ ನಿಮಗೆ. ಇದು ಯಾಕೆ ಮೋರ್ ಅಥಾರಿಟೇಟಿವ್ ಅನ್ನೋದನ್ನು ನಾವು ಈ ಎಲ್ಲ ಕಾರಣಗಳಿಂದ ಹೇಳ್ಬೋದು. ಶಾಸನವು ನಿಶ್ಚಿತತೆ ಮತ್ತು ಏಕರೂಪತೆ ನೀಡುತ್ತದೆ. ಏಕೆಂದರೆ ಕಾನೂನು ಬರೆದ ಮತ್ತು ಸಹೀಕೃತವಾಗಿರುತ್ತದೆ, ಬರೆಯಲ್ಪಟ್ಟಿರುತ್ತದೆ ಮತ್ತು ಕೋಡಿಫಿಕೇಶನ್ ಆಗಿರುತ್ತದೆ. ನೀವು ಕೋಡಿಫೈ ಆಗಿರುತ್ತದೆ ಅಂತಲೂ ಬರೀಬಹುದು. ಇದು ಪ್ರಜಾಪ್ರಭುತ್ವಾತ್ಮಕವಾಗಿದ್ದು ಜನಪ್ರತಿನಿಧಿಗಳಿಂದ ರಚನೆಯಾಗಿದೆ. ಸಮಾಜದ ಅಗತ್ಯದ ಪ್ರಕಾರ ಇದನ್ನು ತಿದ್ದುಪಡಿಸಲು ಸಾಧ್ಯ. ಇದು ಸಂಪ್ರದಾಯ ಅಥವಾ ನಿರ್ಣಯಕ್ಕಿಂತ ಹೆಚ್ಚು ಪ್ರಾಬಲ್ಯವನ್ನು ಹೊಂದಿದೆ. ಡಿಸ್ಅಡ್ವಾಂಟೇಜ್, ದೇರ್ ಮೇ ಬಿ ಫಾರ್ ಎವ್ರಿ ಗುಡ್ ದೇರ್ ಇಸ್ ಎ ಬ್ಯಾಡ್. ಕೆಲವು ಸಣ್ಣ ಪುಟ್ಟ ಡಿಸ್ಅಡ್ವಾಂಟೇಜಸ್ ಇದರಲ್ಲಿ ಇದ್ದಾವೆ. ಏನಿದ್ದಾವೆ? ಈ ಜನರಲ್ ಇನ್ ನೇಚರ್. ಒಂದೊಂದು ಸಲ ಏನಾಗುತ್ತೆ, ಒಂದೇ ಕಾನೂನು ಎಲ್ಲದಕ್ಕೂ ಅಪ್ಲೈ ಮಾಡೋಕ್ಕಾಗಲ್ಲ. ನಾಟ್ ಶೂಟ್ ಇನ್ ಇಂಡಿವಿಜುವಲ್ ಕೇಸಸ್. This is what Platonic concept was there. Plato was also thinking like that. Philosopher king, utopian kingdom ಅಂತ ಹೇಳ್ತಿದ್ದ. Utopian kingdom in which philosopher king is there. ಅವನು ಕಾನೂನಿಗೆ ಏನನ್ನು ಕೊಡಬಾರ್ದು. ಕಾನೂನು ಕೊಟ್ಟರೆ ಅವನು ಕಟ್ಟಿ ಹಾಕ್ಬಿಡ್ತೀರಿ ನೀವು.
ಅವನಿಗೆ ಫುಲ್ ಫ್ರೀಡಮ್ ಇರಬೇಕು, ಆದ್ರೆ ಅವನು ಭಾಳ ಬುದ್ಧಿವಂತ ಇರಬೇಕು, ಫಿಲಾಸಫರ್ ಇರಬೇಕು. ಆವಾಗ ಸರಿಯಾದ ರೀತಿ ನ್ಯಾಯ ಸಿಗ್ತದೆ ಅಂತ ಹೇಳ್ದ. ಆಮೇಲೆ ಬರ್ತಾ ಬರ್ತಾ ಕೊನೆಗೆ ಅವನ ಜ್ಞಾನೋದಯ ಆಯಿತು. ಇಲ್ಲ ಇಲ್ಲ, ನಾವು ಹಂಗೆ ಮಾಡಿದರೆ ಎಲ್ಲ ಯಾವುದೇ ಮನುಷ್ಯ ಇರಲಿ, ಮನುಷ್ಯನೇ ಅವನು ಫಿಲಾಸಫರು ಆಗಕ್ಕಾಗಲ್ಲ, ಅವನು ತಾರತಮ್ಯ ಮಾಡುವ ಅವಕಾಶಗಳು ಇದ್ದೇ ಇರುತ್ತೆ. ಆದ್ದರಿಂದ ಲಾ ಈಸ್ ಟು ಬಿ ಡನ್. ಸೊ ಲಾ ಈಸ್ ದಿ ಸೊಲ್ಯೂಷನ್ ಅನ್ನೋದಕ್ಕೆ ಬರ್ತಾನೆ ಕೊನೆಗೆ ಪ್ಲಾಟೋ. ಇಟ್ ಈಸ್ ಸಮ್ಟೈಮ್ಸ್ ರಿಜಿಡ್ ಆ್ಯಂಡ್ ಡಿಪೆಂಡೆಂಟ್ ಆನ್ ದ ವಿಲ್ ಆಫ್ ದ ಪೊಲಿಟಿಕಲ್ ಮೆಜಾರಿಟಿ. ಎಷ್ಟೋ ಸಲ ಏನಾಗುತ್ತೆ, ಮೆಜಾರಿಟಿ ಇದ್ದವರು ಅವ್ರಿಗೆ ಹೆಂಗೆ ಬೇಕು ಹಂಗೆ ಕಾನೂನು ಮಾಡ್ಕೊತಾರ. ದೇರ್ ಇಸ್ ಎ ರಿಸ್ಕ್ ಆಫ್ ಮಿಸ್ಯೂಸ್ ಆಫ್ ಲೆಜಿಸ್ಲೇಟಿವ್ ಪವರ್. ನೋಡಿ, ಈ ಒಂದು ಲೆಜಿಸ್ಲೇಟಿವ್ ಪವರ್ನ ಅವರು ದುರುಪಯೋಗ ಪಡಿಸಿಕೊಳ್ಳುವ ಸಾಧ್ಯತೆ ಇರುತ್ತದೆ. ಇದು ಮೈನಾರಿಟಿಗಳಿಗೆ ತೊಂದರೆ ಆಗ್ಬೋದು, ಅನ್ಲೈಕ್ ಕಸ್ಟಮ್ಸ್, ಇಟ್ ಮೇ ನಾಟ್ ರಿಫ್ಲೆಕ್ಟ್ ದ ರಿಯಲ್ ಸೆಂಟಿಮೆಂಟ್ ಆಫ್ ದ ಪೀಪಲ್. ಕಸ್ಟಮ್ ಅಂದರೆ ಜನರಿಗೆ ಏನು ಬೇಕೋ ಅದು ಇರುತ್ತೆ. ಇಲ್ಲಿ ಮೆಜಾರಿಟಿ ಅಂತಂದರೆ ಆರಿಸಿ ಬಂದವ್ರು ಎಷ್ಟು ಜನ ಇರ್ತಾರೋ ಅವ್ರಿಗೆ ಅನುಕೂಲ ಆಗುವಂಗೆ ಅವ್ರು ಮಾಡ್ಕೊಳ್ಳುವಂಥ ಸಾಧ್ಯತೆ ಇರ್ತದೆ. ಆ ಡಿಮೆರಿಟು ಇದರಲ್ಲಿ ಇದ್ದೇ ಇದೆ. ಆದರೆ ನಮ್ಮ ಸಂವಿಧಾನ ಅದನ್ನು ಅದಕ್ಕೋಸ್ಕರ ರಕ್ಷಣೆಯನ್ನು ಮಾಡಿಕೊಂಡಿದೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ಅದನ್ನು ಕನ್ನಡದಲ್ಲಿ ನೋಡೋದಾದರೆ, ಶಾಸನವು ಸಾಮಾನ್ಯ ಸ್ವಭಾವ ಹೊಂದಿದ್ದು ಪ್ರತಿಯೊಂದು ಪ್ರಕರಣಕ್ಕೆ ಹೊಂದಿಕೊಳ್ಳುವುದಿಲ್ಲ. ಕೆಲವೊಮ್ಮೆ ಇದು ಕಠಿಣವಾಗಿರುತ್ತದೆ ಮತ್ತು ರಾಜಕೀಯ ಬಹುಮತದ ಇಚ್ಛಾಶಕ್ತಿಯ ಮೇಲೆ ಅವಲಂಬಿತವಾಗಿರುತ್ತದೆ. ಮ್ಯಾಡ್ನೆಸ್ ಆಫ್ ಮೆಜಾರಿಟಿ ಅಂತಾರೆ, ಮ್ಯಾಡ್ನೆಸ್ ಆಫ್ ಮೆಜಾರಿಟಿ. ದಿಸ್ ಈಸ್ ಕಂಟ್ರೋಲ್ಡ್ ಬೈ ಕಾನ್ಸ್ಟಿಟ್ಯೂಷನಲಿಸಮ್ ಆ್ಯಂಡ್ ಕಾನ್ಸ್ಟಿಟ್ಯೂಷನ್. ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಅದಕ್ಕೆ ನಾವೇನು ಮಾಡಿದ್ದೀವಿ, ಮೈನಾರಿಟಿಗಳಿಗಾಗಿ, ಶೆಡ್ಯೂಲ್ಡ್ ಕಾಸ್ಟ್, ಶೆಡ್ಯೂಲ್ಡ್ ಟ್ರೈಬ್ಗಾಗಿ ವಿಶೇಷವಾದ ಪ್ರೊಟೆಕ್ಷನ್ ಕೊಟ್ಟಿದ್ದೀವಿ. ಅಲ್ಪಸಂಖ್ಯಾತರಿಗೆ ಆರ್ಟಿಕಲ್ 29, ಆರ್ಟಿಕಲ್ 30, ಅದು ಅಲ್ಪಸಂಖ್ಯಾತರಿಗೆ ನಾವು ವಿಶೇಷವಾದಂತಹ ಪ್ರಾವಧಾನವನ್ನು ಕೊಟ್ಟಿದ್ದೀವಿ. ಅದನ್ನು ತೆಗೆದು ಹಾಕಕ್ಕೆ ನಮ್ಮ ಸಂವಿಧಾನದಲ್ಲಿ ಸಾಧ್ಯ ಇಲ್ಲ. ಆದರೂ ಸಣ್ಣ ಪುಟ್ಟದಾಗಿ ಆ ರೀತಿ ದುರುಪಯೋಗ ಸಾಧ್ಯತೆ ಇರ್ತದೆ ಅನ್ನೋದನ್ನು ನಾವು ಈ ಒಂದು ಥೆರಾಟಿಕಲಿ ಹೇಳ್ಬೋದು, ರೈಟ್. ಇದಕ್ಕೆ ಸಂಬಂಧಪಟ್ಟಂತಹ ನೀವು ಕೇಸ್ ಲಾಗಳನ್ನು ನೋಡೋದಾದರೆ, ಡೆಲ್ಲಿ ಲಾಸ್ ಆ್ಯಕ್ಟ್ಸ್. ಆ್ಯಕ್ಚುಲಿ ಈ ಪ್ರಕರಣ ನಾನು ಇಲ್ಲಿ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡೋದಿಲ್ಲ. ನೀವು ಆ್ಯಕ್ಚುಲಿ ಡೆಲಿಗೇಟೆಡ್ ಲೆಜಿಸ್ಲೇಷನ್ ಓದಬೇಕಾದ್ರೆ ಅಡ್ಮಿನಿಸ್ಟ್ರೇಟಿವ್ ಲಾನಲ್ಲಿ ಈ ಕೇಸನ್ನು ವಿವರವಾಗಿ ಡಿಸ್ಕಸ್ ಮಾಡಿದ್ದೀನಿ ನಾನು. ಐ ಹ್ಯಾವ್ ಡಿಸ್ಕಸ್ಡ್ ದಿಸ್ ಕೇಸ್ ಇನ್ ದ ಅಡ್ಮಿನಿಸ್ಟ್ರೇಟಿವ್ ಲಾ. ಇದೇ ಸೆಮಿಸ್ಟ್ರಿಗೆ ಅಡ್ಮಿನಿಸ್ಟ್ರೇಟಿವ್ ಲಾನು ಇರೋದ್ರಿಂದ ನಾನು ಆ ವಿಡಿಯೋಗಳನ್ನ ನೋಡ್ಬೋದು. ನೀವು ಅಡ್ಮಿನಿಸ್ಟ್ರೇಟಿವ್ ಲಾ ವಿಡಿಯೋದಲ್ಲಿ ಡೆಲಿಗೇಟೆಡ್ ಲೆಜಿಸ್ಲೇಷನ್ ವಿಡಿಯೋ ನೋಡಿದರೆ ಈ ಪ್ರಕರಣವನ್ನು ಸಂಪೂರ್ಣವಾಗಿ ಚರ್ಚೆ ಮಾಡಿದ್ದೀನಿ ನಾನು. ದಿಸ್ ಈಸ್ ಆ್ಯಕ್ಚುಲಿ ಆನ್ ಆರ್ಟಿಕಲ್ 143. On Article 143. See here, the President seeks the advice of the Supreme Court on certain laws. ಡೆಲಿಗೇಟೆಡ್ ಲೆಜಿಸ್ಲೇಷನ್ ಹೆಂಗಿರಬೇಕು ಅಂತ. ನಾನು ಡೆಲಿಗೇಟೆಡ್ ಲೆಜಿಸ್ಲೇಷನ್ ಹೆಂಗಿರಬೇಕು ಅನ್ನೋದ್ರ ಬಗ್ಗೆ ಇಲ್ಲಿದೆ. ಏನು, ದ ಸುಪ್ರೀಂ ಕೋರ್ಟ್ ಹೆಲ್ಡ್ ದ್ಯಾಟ್ ಡೆಲಿಗೇಟೆಡ್ ಲೆಜಿಸ್ಲೇಷನ್ ಈಸ್ ವ್ಯಾಲಿಡ್ ಬಟ್ ಎಸೆನ್ಷಿಯಲ್ ಲೆಜಿಸ್ಲೇಟಿವ್ ಫಂಕ್ಷನ್ ಕೆನಾಟ್ ಬಿ ಡೆಲಿಗೇಟೆಡ್. ನೀವು ಮೂಲ ಕಾನೂನಿನ ಪಾಲಿಸಿ ತತ್ವ ಏನಿದೆಯಲ್ಲ ಅದನ್ನು ನೀವು ಸ್ಕೆಲಿಟನ್ ಲೆಜಿಸ್ಲೇಷನ್ ಯಾರು ಮಾಡಬೇಕು, ಶಾಸಕಾಂಗನೇ ಮಾಡಬೇಕು. ಆ ಅಧಿಕಾರವನ್ನು ನೀವು ಸಬಾರ್ಡಿನೇಟ್, ನಿಮ್ಮ ಅಧಿಕಾರವನ್ನೇ ಕೊಡೋಕ್ಕಾಗಲ್ಲ. ನೀವೇನು ಕೊಡ್ಬೋದು, ಮೂಲ ಪ್ಲ್ಯಾನ್ ಏನಿದೆ ಅಂದರೆ ನಿಮ್ಮದು ಒಂದು ವ್ಯವಸ್ಥೆ ಏನಿದೆ, ಯೋಜನೆ ಏನಿದೆ, ಆ ಯೋಜನೆ ಅಂದರೆ ಲೆಜಿಸ್ಲೇಟಿವ್ ಎಸೆನ್ಷಿಯಲ್ ಲೆಜಿಸ್ಲೇಟಿವ್ ಫಂಕ್ಷನ್ ಏನಿದೆ ಅದನ್ನು ನೀವೇ ಮಾಡಬೇಕು. ಬಟ್ ಅದನ್ನು ಜಾರಿಗೆ ತರುವಲ್ಲಿ ಬೇಕಾದಂತಹ ಇತರೆ ವಿಷಯಗಳನ್ನು ಮಾತ್ರ ನೀವೇನು ಮಾಡ್ಬೋದು, ಡೆಲಿಗೇಟ್ ಮಾಡ್ಬೋದು ಅನ್ನೋದನ್ನು ಈ ಪ್ರಕರಣದಲ್ಲಿ ಹೇಳಲಾಗಿದೆ. ದೆನ್ ಸ್ಟೇಟ್ ಆಫ್ ತಮಿಳುನಾಡು ವರ್ಸಸ್ ಎಂ ಕೃಷ್ಣಮೂರ್ತಿ, ದ ಕೋರ್ಟ್ ಹೆಲ್ಡ್ ದ್ಯಾಟ್ ದ ರೂಲ್ಸ್ ಫ್ರೇಮ್ಡ್ ಅಂಡರ್ ಡೆಲಿಗೇಟೆಡ್ ಲೆಜಿಸ್ಲೇಷನ್ ಹ್ಯಾವ್ ದ ಫೋರ್ಸ್ ಆಫ್ ಲಾ. ನೋಡಿ, ಫೋರ್ಸ್ ಆಫ್ ಲಾ ಅಂದರೆ ಇದು ಆ್ಯಕ್ಟು, ದಿಸ್ ಈಸ್ ಆ್ಯಕ್ಟು. ಆ್ಯಂಡ್ ಡೆಲಿಗೇಟೆಡ್ ಲೆಜಿಸ್ಲೇಷನ್ ಅಂದರೆ ಇದು ರೂಲ್. ಇಫ್ ಎನಿಬಡಿ ಡಸ್ ಎನಿ ರೂಲ್, ಯಾರು ಎಕ್ಸಿಕ್ಯೂಟಿವ್ ಪಾರ್ಟ್ ಒಂದು ನಿಯಮವನ್ನು ಮಾಡಿದರೆ ಅವ್ರು ಹೆಂಗೆ ಬೇಕು ಹಂಗೆ ನಿಯಮ ಮಾಡೋಕ್ಕಾಗಲ್ಲ. ಆ ನಿಯಮವನ್ನು ಮಾಡಲಿಕ್ಕೆ ಅವ್ರಿಗೆ ಅಧಿಕಾರ ಬೇಕು. ಆ ಅಧಿಕಾರ ಶಾಸನದಲ್ಲಿರ್ತದೆ. ಎಸ್, ಇಫ್ ದೇ ವಾಂಟ್ ಟು ಮೇಕ್ ಎ ರೂಲ್, ದಿಸ್ ರೂಲ್ ದೇ ಕ್ಯಾನ್ ಡೂ ಓನ್ಲಿ ಇಫ್ ಪವರ್ ಈಸ್ ಗಿವನ್ ಇನ್ ದ ಆ್ಯಕ್ಟ್. ಇಲ್ಲಿಂದ ಅಥಾರಿಟಿ ಫ್ಲೋ ಆಗುತ್ತೆ. ದ ಅಥಾರಿಟಿ ಫ್ಲೋಸ್ ಫ್ರಮ್ ಹಿಯರ್. ಈ ಕಾನೂನು ಮಾಡಲಿಕ್ಕೆ ಅಥಾರಿಟಿ ಫ್ಲೋಸ್ ಫ್ರಮ್ ದಿ ಕಾನ್ಸ್ಟಿಟ್ಯೂಷನ್. ದೇರ್ಫೋರ್ that is what is told in this case law. In this case law, the same thing is told. What I have discussed is a Kelson's theory, Hans Kelson's theory of grand norm or basic norm. The same thing is told here. ನಿಯೋಜಿತ ಶಾಸನದಡಿ ರಚಿಸಲಾದ ನಿಯಮಗಳಿಗೆ
ಕಾನೂನಿನ ಬಲವಿದೆ ಎಂದು ನ್ಯಾಯಾಲಯ ತೀರ್ಪು ನೀಡಿತು. ಕಾನೂನು ಆ್ಯಕ್ಟಲ್ಲಿ ಪ್ರೊವಿಷನ್ ಇಲ್ಲ ಅಂದರೆ ರೂಲ್ ಮಾಡಕ್ಕೆ ಬರಲ್ಲ. ಇಫ್ ದಿಸ್ ರೂಲ್ ಹ್ಯಾಸ್ ಟು ಬಿ ವ್ಯಾಲಿಡ್ ದೆನ್ ಇಟ್ ಗೆಟ್ಸ್ ಇಟ್ಸ್ ಪವರ್ ಫ್ರಮ್ ದಿ ಆ್ಯಕ್ಟ್. ಶಾಸನದಿಂದ. ಆ್ಯಕ್ಟ್ಗೆ ನಾವು ಸ್ಟ್ಯಾಚ್ಯೂಟು ಅಂತ ಹೇಳ್ತೀವಿ. ದಿಸ್ ಈಸ್ ಡನ್ ಬೈ ಲೆಜಿಸ್ಲೇಷನ್. ಇದನ್ನ ಶಾಸಕಾಂಗ ಮಾಡುತ್ತೆ, ಇದನ್ನ ಕಾರ್ಯಾಂಗ ಮಾಡುತ್ತೆ ಎಕ್ಸಿಕ್ಯೂಟಿವ್. ದೇರ್ಫೋರ್ ದ ಸೇಮ್ ಥಿಂಗ್ ಈಸ್ ಅವೈಲೇಬಲ್ ಹಿಯರ್. ಎಸೆನ್ಷಿಯಲ್ ಲೆಜಿಸ್ಲೇಟಿವ್ ಫಂಕ್ಷನ್ ಇದೆಯಲ್ಲ, ಇದನ್ನ ಇವ್ರು ಬಿಟ್ಟು ಕೊಡಬಾರ್ದು. ದೇ ಹ್ಯಾವ್ ಟು ಆಲ್ವೇಸ್ ಡೂ ಎಸೆನ್ಷಿಯಲ್ ಲೆಜಿಸ್ಲೇಟಿವ್ ಫಂಕ್ಷನ್ಸ್. ಅಂದರೆ ಪ್ರಮುಖವಾದಂತಹ ಶಾಸನ ಮಾಡುವಂತಹ ಕಾರ್ಯ ಅಥವಾ ಕೃತ್ಯ ಇದೆಯಲ್ಲ, ಅದನ್ನು ಶಾಸಕಾಂಗವೇ ಮಾಡಬೇಕು. ಅದನ್ನು ಕಾರ್ಯಾಂಗಕ್ಕೆ ಬಿಟ್ಟು ಕೊಡೋ ಹಾಗಿಲ್ಲ. ಅದು ಬಿಟ್ಟು ಕೊಟ್ಟರೆ ನಮ್ಮ ಸಂವಿಧಾನದ ಕಾವಲುಗಾರರು ಸುಪ್ರೀಂ ಕೋರ್ಟು ಅದನ್ನು ತಳ್ಳಿ ಹಾಕತ್ತೆ. ಓಕೆ. ಆದರೆ ಕಾರ್ಯಾಂಗ ತಾನು ಒಂದು ನಿಯಮವನ್ನು, ಯಾವುದೇ ನಿಯಮವನ್ನು ಮಾಡಲಿ, ನಿಯಮವನ್ನು ಆರ್ಬಿಟ್ರರಿಯಾಗಿ ಮಾಡೋಕ್ಕಾಗಲ್ಲ. ತನ್ನ ಇಚ್ಛೆಯಂತೆ ಸ್ವಯಂ ಪ್ರೇರಣೆ ಅಂತ ಮಾಡೋಕ್ಕಾಗಲ್ಲ. ಆ ನಿಯಮವನ್ನು ಮಾಡಬೇಕಾದ್ರೆ ಆ ನಿಯಮವನ್ನು ಮಾಡುವ ಅಧಿಕಾರವನ್ನು ಹೊಂದಿರಬೇಕು. ಇಟ್ ಶುಡ್ ಹ್ಯಾವ್ ಎ ಪವರ್. ದ್ಯಾಟ್ ಪವರ್ ಇಟ್ ಕ್ಯಾನ್ ಗೆಟ್ ಓನ್ಲಿ ಫ್ರಮ್ ದ ಆ್ಯಕ್ಟ್ಸ್. ಈ ಎರಡು ಕೇಸ್ ಲಾಗಳ ಅರ್ಥ ಅದು. ಎಸ್, ದೆನ್ ಐ ವಿಲ್ ಕಮ್ ಟು ದ ಕನ್ಕ್ಲೂಷನ್. Legislation is the most and authoritative source of law. It provides clarity, adaptability, and democratic legitimacy. However, it should function within constitutional boundaries and in harmony with judicial precedents and customs. A balanced interaction between legislation, precedent, and custom ensures the proper growth of legal system. Nodi. See, the most important source of law is actually legislation. However, when legislation does something, if it enacts a statute, it has to be in the spirit of Constitution. If it is not in the spirit of Constitution, then it will be declared unconstitutional. And moreover, whatever the act that is done, it should be for the benefit of the citizen. The agriculture law was done. It was in existence for 2 years. After a continuous struggle and the death of 700 farmers, the law was withdrawn. In other words, law should be acceptable by the society. And law should not conflict with precedent and custom. Particularly custom. Customಗೂ ಅದು ವಿರುದ್ಧವಾಗಿರಬಾರ್ದು. If custom is bad, okay, law can be done. Devadasi, then Sati, yes, those things are acceptable. So this is what we can say about the concept of legislation as the source. ಶಾಸನವು ಅತ್ಯಂತ ಆಧುನಿಕ ಮತ್ತು ಪ್ರಾಮಾಣಿಕ ಕಾನೂನಿನ ಮೂಲವಾಗಿದೆ. ಇದು ಸ್ಪಷ್ಟತೆ, ಹೊಂದಿಕೊಳ್ಳುವಿಕೆ ಹೆಂಗೆ? ಅದು ಬೇಕಾದ್ರೆ ನಾವು ಅಮೆಂಡ್ ಮಾಡ್ತೀವಿ. ಪ್ರಜಾಪ್ರಭುತ್ವದ ಮಾನ್ಯತೆ ಒದಗಿಸುತ್ತದೆ. ಪ್ರಜಾಪ್ರಭುತ್ವದ ಮಾನ್ಯತೆ ಯಾಕೆ? ಇಲ್ಲಿ ಶಾಸನ ಮಾಡುವವರು ಆಯ್ಕೆಯಾಗಿ ಹೋದಂತಹ ಜನಪ್ರತಿನಿಧಿಗಳು. ಆದರೆ ಇದು ಸಂವಿಧಾನದ ಮಿತಿಯೊಳಗೆ ಮತ್ತು ನ್ಯಾಯಾಲಯದ ನಿರ್ಣಯಗಳು ಮತ್ತು ಸಂಪ್ರದಾಯಗಳೊಂದಿಗೆ ಹೊಂದಾಣಿಕೆಯಲ್ಲಿ ಕಾರ್ಯನಿರ್ವಹಿಸಬೇಕು. ಶಾಸನ, ನಿರ್ಣಯ ಮತ್ತು ಸಂಪ್ರದಾಯಗಳ ಸಮತೋಲನ, ಈಕ್ವಿಲಿಬ್ರಿಯಮ್ ಈಸ್ ವೆರಿ ಇಂಪಾರ್ಟೆಂಟ್. ಇಫ್ ಇಟ್ ಇಸ್ ನಾಟ್ ಇನ್ ಈಕ್ವಿಲಿಬ್ರಿಯಮ್, ಇಟ್ ವಿಲ್ ಲೀಡ್ ಫಾರ್ lot of agitations, lot of protest. All these things are always there in a democratic system. Therefore, one conclusion I can give is, when there is to be a comparison between custom, between precedent, and between legislation. Actually, your syllabus wants a comparative study. I have found some questions also. State questions are also there on legislation, on custom, and on precedent. State questions are there. All state questions, with these 3 videos you can answer them. There is absolutely no problem to answer those questions with these 3 videos which I have given. A video is there for custom, a video is there for precedent, and final last video is there for legislation. However, there are 2-3 questions which needs further explanation.
ಅಲಾಂಗ್ ವಿತ್ ದ ಕ್ವಶನ್ ಪೇಪರ್ ಐ ವಿಲ್ ಕಮ್ ಅಪ್ ಇನ್ ಎ ನ್ಯೂ ವಿಡಿಯೋ. ಈ ನೇರ ಪ್ರಶ್ನೆಗಳನ್ನು ನೀವು ಇಲ್ಲಿ ಉತ್ತರ ಮಾಡ್ಬೋದು, ಆದರೆ ಕೆಲವು ಪ್ರಶ್ನೆಗಳು ನೇರ ಇಲ್ಲ. ಅಂದರೆ ನಿಮ್ಮ ಸಿಲೆಬಸ್ಸಲ್ಲಿ ಕೊನೆಗೆ ಕಂಪ್ಯಾರಿಟಿವ್ ಸ್ಟಡಿ ಅಂತ ಹೇಳ್ತಾರೆ, ಆ ಒಂದು ಉದ್ದೇಶವನ್ನು ಈಡೇರಿಸೋಕ್ಕೋಸ್ಕರ ಕೆಲವು ಪ್ರಶ್ನೆಗಳನ್ನು ಬೇರೆ ರೀತಿಯಾಗಿ ಕೇಳಲಾಗಿದೆ. ಆ ಬೇರೆ ರೀತಿ ಕೇಳಲಾದಂತಹ 2 ಪ್ರಶ್ನೆಗಳನ್ನ ಆಯ್ಕೆ ಮಾಡಿಕೊಂಡು ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಆ ಪ್ರಶ್ನೆಗಳಿಗೆ ಉತ್ತರಿಸುವ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ. ನಮಸ್ಕಾರ.